ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 28 ಆಫ್ ಅವರ್ ಸಿ ಕೆ ಸೀರೀಸ್. ಸೊ ಈ ಸಿ ಕೆ ಸೀರೀಸಲ್ಲಿ ನಾನೇನು ಮಾಡ್ತಂದರೆ ಈ ಪರ್ಟಿಕ್ಯುಲರ್ ಸೆಷನಲ್ಲಿ ಸೊ ಒಂದು ವಿ ನೀಡ್ ಟು ಫೋಕಸ್ ಆನ್ ಹೆಚ್ ಪಿ ಎ. ಅದಾದಮೇಲಿಂದ ವಿ ಪಿ ಎಗೆ ಹೋಗೋಣ. ಬಿಕಾಸ್ ಈ ಕಾನ್ಸೆಪ್ಟ್ಸ್ ಎಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಅಂತ ಬಂದಾಗ. ಸೊ ಆ ರೀಸನ್ಗೋಸ್ಕರ ವಿಲ್ ಡೀಪ್ ಡೈವ್ ಇನ್ ಟು ದಿಸ್ ಹೆಚ್ ಪಿ ಎ ಕಾನ್ಸೆಪ್ಟ್. ಎಚ್ ಪಿ ಎ ಹೇಗೆ ಕ್ಯಾಲ್ಕುಲೇಟ್ ಮಾಡುತ್ತೆ, ಬಿಹೈಂಡ್ ದ ಸೀನ್ಸ್ ಆಲ್ಗರಿದಮ್ ಯಾವ ರೀತಿ ಯೂಸ್ ಆಗುತ್ತೆ. ಈಗ ಈ 27 ಸೆಷನ್ಸಲ್ಲಿ ನಾನು ಕೆಲವೊಂದು ಟಾಪಿಕ್ ತುಂಬ ಡೆಪ್ತ್ ಆಗಿ ಮಾಡಿದ್ದೀನಿ, ಕೆಲವೊಂದು ಟಾಪಿಕ್ ಲೈಕ್ ಲಿಮಿಟೆಡ್ ಆಗಿ ಮಾಡಿರ್ತೀನಿ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ತುಂಬ ಡೆಪ್ತ್ ತಿಳ್ಕೊಂಡಾಗ ಏನು ನಿಮಗೆ ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ ಪ್ರತಿ ಲೇಯರು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಕ್ಲಾರಿಟಿ ಇರುತ್ತೆ. ಜಸ್ಟ್ ನಾನು ಯಾಕೆ ಇಷ್ಟು ಡೆಪ್ತ್ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಸೊ ದ್ಯಾಟ್ ನೀವು ಯಾವುದೇ ಪ್ರೊಡಕ್ಷನ್ ಎನ್ವೈರ್ಮೆಂಟ್ಗೆ ಹೋಗಲಿ, ನೀವೊಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇರ್ತೀರಾ ಬೇರೆ ಡೊಮೈನಿಂದ, ನೀವು ಈ ಸಿ ಕೆ ಸೀರೀಸ್ ನೋಡಿದ ಮೇಲೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್. ನೀವು 10 ಇಯರ್ಸ್ ಏನು ಯಾವ ಎಕ್ಸ್ಪೀರಿಯನ್ಸ್ ಇದ್ದರೂ ಫೈನ್, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇದೇ ಥರನೇ ವರ್ಕ್ ಆಗೋದು. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಇಟ್ ಈಸ್ ಲೈಕ್ ಫೈನ್. ಆ್ಯಂಡ್ ನಾವು ಆಲ್ರೆಡಿ ಲೈಕ್ 28 ಸೆಷನ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನಿಮಗೆ ನನ್ನ ಎಫರ್ಟ್ ಏನಾದರೂ ನಿಜವಾಗ್ಲೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಯಾರಿರ್ತಾರೆ ಶೇರ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ವಿಲ್ ಬಿಲ್ಡ್ ಕಮ್ಯುನಿಟಿ, ಈ ಐ ಟಿ ಕನ್ನಡಿಗರು ಅನ್ನೋ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋಣ. ಇದರಲ್ಲಿ ಯಾವುದೇ ಥರದ ಚಾರ್ಜಸ್ ಅನ್ನೋದಿರಲ್ಲ, ಕಂಪ್ಲೀಟ್ಲಿ ಫ್ರೀ. ಆ್ಯಂಡ್ ನಿಮಗೆ ಯಾವತ್ತಾದರೂ ಯಾರಿಗಾದರೂ ನಿಮಗೆ ರೆಸ್ಯೂಮೇಸ್ಗಳು ಇಶ್ಯೂ ಆಗ್ತಿದೆಯಾ ಅಥವಾ ಲೈಕ್ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ವಿತ್ ಈ ಟೆಕ್ನಿಕಲ್ ಸೈಡಲ್ಲಿ ನೀವು ನನಗೆ ಟೆಲಿಗ್ರಾಮಲ್ಲಾದರೂ ಮೆಸೇಜ್ ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಾದರೂ ಡಿ ಎಮ್ ಮಾಡ್ಬೋದು. ಸೊ ಅಲ್ಲಿ ಹೆಲ್ಪ್ ಯು ಔಟ್. ಸೊ ನಿಮಗೆ ಈವನ್ ರೆಸ್ಯೂಮ್ ಕರೆಕ್ಷನ್ಸ್, ರೆಸ್ಯೂಮ್ನ ನೋಡೋದಾಗಿರಲಿ ಅಥವಾ ಏನಾದರೂ ಆಗಿರಲಿ, ಸೊ ಇದನ್ನು ನೀವು ಮಾಡ್ಬೋದು. ಸೊ ಹೋಪ್ ನೀವು ಫಾಲೋ ಮಾಡ್ತಿದ್ದೀರಾ ಈ ಸೀರೀಸ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಿಮಗೆ ಯಾವ ಥರ ಇಂಟರ್ವ್ಯೂ ಪ್ರಿಪ್ರೇಷನ್ ಆಗಬೇಕು ಅಥವಾ ಕಸ್ಟಮ್ ಪ್ಲ್ಯಾನ್ ಏನಾದರೂ ಬೇಕು ಅಂದರೂ ಕೂಡ ಡೆಫಿನೆಟಾಗಿ ನೀವು ನನಗೆ ರೀಚ್ ಔಟ್ ಆಗ್ಬೋದು. ಐ ವಿಲ್ ಹೆಲ್ಪ್ ಯು ಔಟ್. ಓಕೆ, ಸೊ ಹಾಗಿದ್ರೆ ನಮ್ಮ ಟಾಪಿಕ್ಗೆ ಇವತ್ತು ಹೋಗೋಣ. ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಹೆಚ್ ಪಿ ಎ ಅಂತ. ಹೆಚ್ ಪಿ ಎ ಅಂತ ಹೇಳಿದ್ರೆ ಹಾರಿಜಾಂಟಲ್ ಪಾರ್ಟ್ ಆಟೋ ಸ್ಕೇಲರ್. ಸೊ ಈ ಆಟೋ ಸ್ಕೇಲರ್ ಹೇಗೆ ವರ್ಕ್ ಆಗುತ್ತೆ, ಯಾಕಿದು ಬೇಕು ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ನೋಡ್ತಾ ಹೋಗೋಣ. ಓಕೆ, ಓಕೆ, ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ. ನಾರ್ಮಲಾಗಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಹೆಚ್ ಪಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಆಮೇಲೆ ನನ್ನ ಫಂಕ್ಷನ್ಸು ಎಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ನಾನು ತೋರಿಸ್ತೀನಿ. ಸೊ ಇಮ್ಯಾಜಿನ್, ಆ್ಯಂಡ್ ಬೈ ದ ವೇ ನೀವು ಯಾರಾದರೂ ಪ್ರಾಂಪ್ಟಿಂಗ್ ಅಥವಾ ಪ್ರಾಂಪ್ಟ್ ಇಂಜಿನಿಯರಿಂಗ್ ಜನೆ ಮೇಲೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತಂದರೆ ನನಗೆ ಒಂದು ಮೆಸೇಜ್ ಮಾಡಿ. ನಾನು ಡೆಫಿನೆಟಾಗಿ ಜನೆ ಈ ಸಿ ಕೆ ಸೀರೀಸ್ ಮುಗ್ದಾದ್ಮೇಲೆ ಐ ವಾಂಟೆಡ್ ಟು ಸ್ಟಾರ್ಟ್ ಅ ಜನೆ ಸೀರೀಸ್ ವೇರ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಫಾರ್ ಯು ಗೈಸ್. ಬಟ್ ನನಗೇನೆಂದರೆ ನನಗೊಂದು ಸಪೋರ್ಟ್ ಮಾಡಿ ಸಾಕು. ನನಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತೀರಿ. ನಿಮ್ಮ ಲೈಕ್ಸ್ ಅಥವಾ ಕಮೆಂಟ್ ಅಂದರೆ ಲೈಕ್ ನೀವು ಏನು ಇಷ್ಟ ಆಗ್ತಾಯಿದೆ, ಏನು ನಿಮ್ಗೆ ಎಲ್ಲಿ ಯಾವ ಪಾಯಿಂಟ್ ಅರ್ಥ ಆಗ್ತಿಲ್ಲ ಅದನ್ನ ಹೇಳ್ತಾ ಇದ್ದಾರೆ. ಸೊ ದಟ್ ನಾನು ಕೂಡ ಈ ಥರ ಟಾಪಿಕ್ಸ್ಗಳು ಮಾಡಲಿಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನನಗೂ ಕೂಡ ಮೋಟಿವೇಶನ್ ಆಗುತ್ತೆ. ಸೊ ದ ಮೇನ್ ಇಂಟೆನ್ಷನ್ ಫಾರ್ ಮೀ ಈಸ್ ಲೈಕ್ ಐ ವಾಂಟೆಡ್ ಟು ಶೇರ್ ನಾಲೆಡ್ಜ್ ಫಾರ್ ಮೈ ಕನ್ನಡಿಗರ್ಸ್ ಅಂತ, ಅಷ್ಟೇ ಇನ್ನೇನಿಲ್ಲ. ಓಕೆನಾ? ಸೊ ಹಾಗಿದ್ರೆ ಫಸ್ಟ್ ಹೆಚ್ ಪಿ ಎ ಅಂದರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಸೊ ಹೆಚ್ ಪಿ ಎ, ಸೊ ನಾರ್ಮಲಾಗಿ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈವನ್ ಎವ್ರಿ ಇಂಟರ್ವ್ಯೂಸ್ಗಳಲ್ಲಿ, ಎಕ್ಸಾಮ್ಸ್ಗಳಲ್ಲಿ ಈ ಹೆಚ್ ಪಿ ಎನ ಕೇಳ್ತಾ ಹೋಗ್ತೀವಿ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಇದನ್ನು ನಾವು ಹಾರಿಜಾಂಟಲ್ ಪಾಡ್ ಆಟೋ ಸ್ಕೇಲರ್ ಅಂತ ಹೇಳ್ತೀವಿ. ಸೊ ಇದು ಏನಪ್ಪ, ಇದು ಹೇಳಿದಾಗೇ ಆಟೋಮೆಟಿಕ್ಕಾಗಿ ಪಾಡ್ಸ್ಗಳನ್ನ ಸ್ಕೇಲ್ ಮಾಡೋದು. ನಾರ್ಮಲಾಗಿ ಹಾರಿಜಾಂಟಲ್ ಸ್ಕೇಲಿಂಗ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಾವೊಂದು ಶಾಪಿಂಗ್ ಮಾಲಿಗೆ ಹೋಗ್ತೀವಿ. ಆ ಶಾಪಿಂಗ್ ಮಾಲಲ್ಲಿ ಕೌಂಟರ್ಗಳಿರತ್ತೆ. ಲೆಟ್ಸ್ ಸೇ ಇವಾಗ ನಾವು ಡಿ ಮಾರ್ಟ್ಗೆ ಹೋಗಿರ್ತೀವಿ, ಜುಡಿಯೋಗೆ ಹೋಗಿರ್ತೀವಿ, ಸ್ಟಾರ್, ಈ ಕಡೆ ಎಲ್ಲ ಪ್ರತಿಯೊಂದು ಮಾಲ್ಸ್ಗಳಿಗೆಲ್ಲ ಹೋಗ್ತಿರ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಈಗ ಒಬ್ಬ ಎಂಪ್ಲಾಯಿನ ಇಟ್ಕೊಂಡು ಬರೋ ಎಷ್ಟು ಜನ ಬರ್ತಾರೆ ಅಷ್ಟು ಜನನು ಲೈಕ್ ಅವರಿಗೆ ಲೈಕ್ ಬಿಲ್ಲಿಂಗ್ ಕೊಡೋಕ್ಕಾಗತ್ತಾ ಅಥವಾ ಮಲ್ಟಿಪಲ್ ಕೌಂಟರ್ಸ್ ಮಾಡ್ತಾರೆ? ನಾರ್ಮಲಾಗಿ ಈಗ ಯಾವುದೇ ಮಾಲಿಗೆ ಹೋಗ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ಲೆಟ್ಸ್ ಗೋ ಟು ಅ ಡಿ ಮಾರ್ಟ್, ಆಯಿತಾ? ಡಿ ಮಾರ್ಟ್ಗೆ ಹೋಗ್ತೀನಿ ಅಂತಂದರೆ ಡಿ ಮಾರ್ಟಲ್ಲಿ ಹಿಂಗೆ ಕ್ಯೂ ಇರುತ್ತೆ, ರೈಟ್? ಸೊ ಈ ಥರ ಪ್ರತಿಯೊಂದು ಕೂಡ ಕ್ಯೂ ಇರುತ್ತೆ. ಓಕೆ, ಈ ಥರ 1 ಸೆಕೆಂಡ್. ಸೊ ಈ ಥರ ಪ್ರತಿ ಕಡೆನೂ ಕ್ಯೂ ಇರುತ್ತೆ, ಆಯಿತಾ? ರೈಟ್. ಈ ಥರ ಯಾಕೆ ಈ ಥರ ಕ್ಯೂ ಇರುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಸೊ ದಟ್ ಯಾರೇ ಲೈಕ್ ಅಲ್ಲಿ ಕಸ್ಟಮರ್ಸ್ ಬಂದರೂ ಕೂಡ ಅವರು ಬಿಲ್ಲಿಂಗ್ಗೆ ಅಂತ 1 ಕೌಂಟರ್ 1, ಕೌಂಟರ್ 2, ಕೌಂಟರ್ 3, 4, 5 ಅಂತ ಎಲ್ಲಿ ಫ್ರೀ ಇರುತ್ತೋ ಅಲ್ಲಿ ಹೋಗ್ತಾ ಇರ್ತಾರೆ. ಅಂದರೆ ಇವರು 5 ಜನ ಕೂಡ ರಿಕ್ವೆಸ್ಟ್ನ ಸರ್ವ್ ಮಾಡ್ತಿರ್ತಾರೆ.
ಹಂಗಂತ ಅಂದರೆ ಎಷ್ಟು ಕೆಪಾಸಿಟಿ ಇರುತ್ತೋ ಆ ಕೆಪಾಸಿಟಿ ಮೇಲೆ ಈ ಬೂತ್ಗಳು ಅನ್ನೋದು ಜಾಸ್ತಿ ಮಾಡ್ತಾ ಹೋಗ್ತಾರೆ, ರೈಟ್. ಈಗ ಸಪೋಸ್ ಒಂದು 1000 ಜನ ಬರ್ತಾರೆ. ಸೊ ಈ 1000 ಜನಕ್ಕೆ ಈ 6 ಮೆಂಬರ್ಸ್ ಆರ್ ಫೈನ್ ಅಂತ ಅಂದ್ಕೊಳ್ಳೋಣ. ಅದೇ ರೀತಿ ಇವಾಗ ಆಲ್ ಆಫ್ ಎ ಸಡನ್ ಫೆಸ್ಟಿವ್ ಸೀಸನ್ ಬರುತ್ತೆ. ಫೆಸ್ಟಿವ್ ಸೀಸನಲ್ಲಿ ನನಗೆ ಒಂದು 10 ಜನ ಇನ್ನೂ ಒಂದು 1000 ಜನ ಜಾಸ್ತಿ ಬರ್ತಾರೆ ಅಂದರೆ ಈ ಕೌಂಟರ್ಗಳಲ್ಲಿ ತುಂಬ ಹೆಕ್ಟಿಕ್ ಆಗಿಬಿಡತ್ತೆ ಈ ಒಂದು ಬಿಲ್ಲಿಂಗ್. ಅವಾಗ ಅವ್ರು ಏನು ಮಾಡ್ತಾರೆ, ಇನ್ನೊಂದು 2 ಕೌಂಟರ್ಗಳನ್ನ ಓಪನ್ ಮಾಡ್ತಾರೆ, ಅಟ್ಲೀಸ್ಟ್ ಇನ್ನೊಂದು 3-4 ಕೌಂಟರ್ಗಳನ್ನ ಓಪನ್ ಮಾಡ್ತಾರೆ. ಆಮೇಲೆ ವಾಟ್ ಎವರ್ ದ ಎಂಪ್ಲಾಯೀಸ್ ರಿಮೈನಿಂಗ್ ಅಲ್ಲ ಅವರು ಇದಕ್ಕೇ ಅಲೋಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಇವಾಗ ಇದೆಲ್ಲ ಆಯಿತಾ, ಎಂಪ್ಲಾಯೀಸ್ ಕಡಿಮೆ ಆದ್ರೆ ಅವಾಗ ಇದನ್ನು ಜಸ್ಟ್ ಕ್ಲೋಸ್ ಮಾಡಿರ್ತಾರೆ ಅಷ್ಟೇ. ಇನ್ನೇನು ಅದನ್ನು ಹೋಗಿ ಓಪನ್ ಮಾಡಿ ಇದು ಮಾಡಲ್ಲ, ಜಸ್ಟ್ ಕ್ಲೋಸ್ ಮಾಡಿ ಇಟ್ಟಿರ್ತಾರೆ. ರಿಮೈನಿಂಗ್ ಈ 5 ಮೆಂಬರ್ಸ್ನ ಮಾತ್ರ ಇಟ್ಕೊಂಡಿರ್ತಾರೆ, ಮಿಕ್ಕಿದ ಪಾರ್ಟ್ಸ್ಗಳನ್ನ ಅಥವಾ ಮಿಕ್ಕಿದ ಎಂಪ್ಲಾಯೀಸ್ಗಳನ್ನ ಇದು ಮಾಡ್ತಾರೆ. ಸೊ ಇಲ್ಲೂ ಕೂಡ ಅಷ್ಟೇ, ಹಾರಿಜಾಂಟಲ್ ಪಾರ್ಟ್ ಸ್ಕೇಲ್ ಅಂತಂದರೆ ಇಟ್ಸ್ ಸಿಂಪಲ್ ದ್ಯಾಟ್ ಲೈಕ್ ಒಂದು ಪಾಡ್ನ ಆ್ಯಡ್ ಮಾಡೋದು, ರಿಮೂವ್ ಮಾಡೋದು, ಅದೇನೇ ಹಾರಿಜಾಂಟಲ್. ಅಂದರೆ ಸೇಮ್ ಪಾಡ್ ಸೇಮ್ ಮೆಮೊರಿ ಸೇಮ್ ಸಿ ಪಿ ಯು ಇರುತ್ತೆ, ಬಟ್ ಇನ್ನೊಂದು ಪಾಡ್ ಆ್ಯಡ್ ಮಾಡುತ್ತೆ, ರಿಕ್ವೆಸ್ಟ್ನ ಸರ್ವ್ ಮಾಡುತ್ತೆ, ರಿಕ್ವೆಸ್ಟ್ ಎಲ್ಲ ಆದಮೇಲೆ ಅದು ಇದು ಮಾಡುತ್ತೆ, ರೈಟ್. ಸೊ ಹೆಂಗೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಸಪೋಸ್ ಇದು ನನ್ನ ಕ್ಲಸ್ಟರ್ ಅಂತ ಅಂದ್ಕೊಳ್ಳೋಣ, ರೈಟ್. ಓಕೆ, ಇದು ನನ್ನ ಕ್ಲಸ್ಟರ್. ಈಗ ನಾನೊಬ್ಬ ಯೂಸರ್, ಓಕೆ, ಲೆಟ್ಸ್ ಎ ಯೂಸರ್ ಅಂತ ಅಂದ್ಕೊಳ್ಳೋಣ. ಸೊ ಈ ಯೂಸರು, ಓಕೆ, ಯಾವಾಗಲೂ ಅಷ್ಟೇ ಈ ಯೂಸರ್ ಏನು ಮಾಡ್ತಾನೆ, ಇವನು ಈ ಲೋಡ್ ಬ್ಯಾಲೆನ್ಸರ್ಗೆ ಹಿಟ್ ಮಾಡ್ತಾನೆ ಅಥವಾ ಡೈರೆಕ್ಟಾಗಿ ಸರ್ವಿಸ್ಗೆ ಹಿಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನಿಮ್ಗೆ ಆಲ್ರೆಡಿ ಗೊತ್ತು ಲೋಡ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ನಾನು ಹೇಳ್ತೀನಿ, ಇಲ್ಲಿ ಜಸ್ಟ್ ಲೋಡ್ ಬ್ಯಾಲೆನ್ಸರ್ನ ಹಾಕ್ತಿದ್ದೀನಿ ಸದ್ಯಕ್ಕೆ ಇಲ್ಲಿ, ಆಯಿತಾ. ಈ ಲೋಡ್ ಬ್ಯಾಲೆನ್ಸರ್ಗೆ ಹಿಟ್ ಮಾಡ್ತಾನೆ. ಲೋಡ್ ಬ್ಯಾಲೆನ್ಸರ್ ಎಲ್ಲಿಗೆ ಬರುತ್ತೆ, ಓಕೆ, ಈ ಲೋಡ್ ಬ್ಯಾಲೆನ್ಸರ್ ಹಿಟ್ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ, ಆಯಿತಾ. ಈ ಲೋಡ್ ಬ್ಯಾಲೆನ್ಸರ್ ಹಿಟ್ ಮಾಡೋದನ್ನ ಈ ಲೋಡ್ ಬ್ಯಾಲೆನ್ಸರ್ ಡೈರೆಕ್ಟಾಗಿ ಫಸ್ಟ್ ಎಲ್ಲಿಗೆ ಬರಬೇಕು, ಸರ್ವಿಸ್ಗೆ ಬರಬೇಕು ತಾನೆ, ರೈಟ್. ಸೊ ಸರ್ವಿಸ್ಗೆ ಬಂತು, ಓಕೆ, ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಸರ್ವಿಸ್ನ. ಸೊ ನಾನು ಇಲ್ಲಿಂದ ಸರ್ವಿಸ್ನ ಆ್ಯಡ್ ಮಾಡಿದೆ, ಆಯಿತಾ. ಸರ್ವಿಸ್ಗೆ ಬಂತು, ಸರ್ವಿಸ್ ಏನು ಮಾಡುತ್ತೆ, ಎಂಡ್ ಪಾಯಿಂಟ್ಸ್ಗಳನ್ನ ಇಟ್ಕೊಂಡಿರುತ್ತೆ, ರೈಟ್. ಎಂಡ್ ಪಾಯಿಂಟ್ಸ್ ಯಾವ್ಯಾವ್ದು ರಿಜಿಸ್ಟರ್ ಆಗಿರುತ್ತೆ, ಸೊ ಆ ಎಲ್ಲ ಎಂಡ್ ಪಾಯಿಂಟ್ಸ್ಗಳಿಗೂ ರಿಜಿಸ್ಟರ್ ಎಂಡ್ ಪಾಯಿಂಟ್ಸ್ಗಳನ್ನ ಮ್ಯಾಪ್ ಮಾಡ್ಕೊಳ್ಳುತ್ತೆ ಈ ಸರ್ವಿಸ್ಸು, ಓಕೆ, ಮ್ಯಾಪ್ ಮಾಡ್ಕೊಳ್ಳುತ್ತೆ, ಆಯಿತಾ. ಈ ಎಂಡ್ ಪಾಯಿಂಟ್ ಏನು ಮಾಡುತ್ತೆ, ರೆಸ್ಪೆಕ್ಟೆಡ್ ಪಾರ್ಟ್ಸ್ಗಳಿಗೆ ಲೋ ಡಿಸ್ಟ್ರಿಬ್ಯೂಷನ್ ಅನ್ನೋದು ಮಾಡಿಕೊಡುತ್ತೆ ನಮಗೆ, ರೈಟ್. ಸೊ ಇದು ಪಾಡ್ಗಳು. ಸೊ ಈಗ ಇಲ್ಲೊಂದು ಪಾಡ್ ಈ ಥರ ಸದ್ಯಕ್ಕೆ ನಾನು 3 ಪಾಡ್ನ ಹಾಕಿರ್ತೀನಿ ಅಂತ ಅಂದ್ಕೊಳ್ಳೋಣ, ಓಕೆನಾ. ಓಕೆ, 3 ಪಾಡ್. ಸೊ ಈಗ ಇಲ್ಲಿಂದ ನನಗೆ ಲೋ ಡಿಸ್ಟ್ರಿಬ್ಯೂಷನ್ ಅನ್ನೋದು ಆಗ್ತಾ ಬರುತ್ತೆ. ಸೊ ಗೋ ಬ್ಯಾಕ್, ಆಮೇಲೆ ಲೆಟ್ಸ್ ಗೋ ಹಿಯರ್, ಈ ಥರ ಲೋ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ನಾವು ಚೂರು ಕಡಿಮೆ ಮಾಡ್ತೀನಿ, ಝೂಮ್ ಔಟ್ ಮಾಡ್ತೀನಿ, ಓಕೆ. ಇದು ನನ್ನ ಕಂಡೀಷನ್, ಆಯಿತಾ. ಸರ್ವಿಸ್ ನಾನು ಇಲ್ಲಿಟ್ಕೊಳ್ಳೋಣ, ಚೂರು ಇದು ಮಾಡ್ಕೊಳ್ತೀನಿ ಈ ಥರ, ಓಕೆ. ಇದನ್ನು ಇಲ್ಲಿಟ್ಕೊಳ್ಳೋಣ, ಓಕೆ, ರೈಟ್. ನಾನು ಯಾವ ಟೂಲ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯೂಸ್ ಮಾಡ್ತಾ ಇರೋ ಟೂಲ್ ಬಂದುಬಿಟ್ಟು eraser.io ಅಂತ. ನಿಮ್ಗೆ ಇನ್ ಕೇಸ್ ನೀವೇನಾದರೂ ಈ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತಂದರೆ ಈ ಥರ ಈ ಟೂಲ್ಗಳನ್ನ ಯೂಸ್ ಮಾಡ್ಕೋಬೋದು. ಇವಾಗ ಕಂಡೀಷನ್ ಏನಪ್ಪ ಅಂದರೆ, ಹೆಂಗೆ HPA ಕಂಟ್ರೋಲ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ರಿಕ್ವೆಸ್ಟ್ ಬರ್ತಾ ಇದೆ, ಸರ್ವಿಸ್ಗೆ ಬಂತು, ಪಾಡ್ ಇತ್ತು, 3 ಪಾಡ್ಗಳು ಆರಾಮಾಗಿದೆ, ಹೋಗ್ತಾ ಇದೆ. ಈಗ ಈ 3 ಪಾಡ್ಗಳಿಗೆ ನಾವು ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು, ನಾವು ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೇನೆ, ಆಯಿತಾ. ಸೊ ಈಗ ಆ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ಮಾಡಿಲ್ಲ ಅಂತಂದರೆ, ಓಕೆ, ಜಸ್ಟ್ ಗಿವ್ ಮಿ ಅ ಸೆಕೆಂಡ್, ಲೆಟ್ ಮಿ ಕನ್ಫರ್ಮ್. ನಾವು ಡೇ 20 ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ಅಂತ ಮಾಡಿದ್ದೀವಿ, ಆಯಿತಾ. ನಿಮಗೆ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ಅಂತ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಆ ವಿಡಿಯೋನ ನೋಡಬೇಕು. ಆ್ಯಂಡ್ ಪ್ರತಿಯೊಂದು ಕೂಡ ನಮಗೆ ಲಿಂಕ್ ಆಗಿರುತ್ತೆ, ಯಾವುದು ಕೂಡ ನೀವು ಸ್ಕಿಪ್ ಮಾಡೋಂಗಿರೋದಿಲ್ಲ, ಆಯಿತಾ. ಸೊ ದ್ಯಾಟ್ ಎಲ್ಲ ವಿಡಿಯೋಸ್ಗಳನ್ನೂ ನೋಡಿ ಆ್ಯಂಡ್ ಕಂಪ್ಲೀಟ್ ಮಾಡಿ. ನೀವು ಅದರಲ್ಲಿ ನೀವು ಜಸ್ಟ್ ಹಾಗೇ ಸುಮ್ಮನೆ 1 ಸೆಕೆಂಡ್ ನೋಡ್ಬಿಟ್ಟು ಹಾಗೆ ಬಿಡೋಕ್ಕೆ ಟ್ರೈ ಮಾಡಿಬಿಡಿ, ಆಯಿತಾ. ಸೊ ಮೆಮೊರಿ ಮತ್ತು CPU ಅನ್ನೋದನ್ನು ನಾನು ಅಲೋಕೇಟ್ ಮಾಡಿರ್ತೀನಿ ಪ್ರತಿಯೊಂದು ಪಾಡ್ಗೂ. ಸೊ ಇವಾಗ ಏನಾಯಿತು, ರಿಕ್ವೆಸ್ಟ್ಗಳು ಜಾಸ್ತಿ ಆದಾಗ ಈ ಮೆಮೊರಿಗೆ ಎಷ್ಟು ಕೆಪಾಸಿಟಿ ಇರುತ್ತೋ, ಈಗ ಫಾರ್ ಎಕ್ಸಾಂಪಲ್ ಇದೊಂದು 20, ಇದೊಂದು 20, ಇದೊಂದು 20, ಟೋಟಲ್ ಕೆಪಾಸಿಟಿ 60 ಇರುತ್ತೆ. 60 ರಿಕ್ವೆಸ್ಟ್ಗಳನ್ನ ಸರ್ವ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ, ಈವನ್ ವಿತ್ ಮ್ಯಾಕ್ಸಿಮಮ್ ಲಿಮಿಟರ್ಸ್ ಜೊತೆ. ಇವಾಗ ಏನಾಯಿತು, ಐ ಗಾಟ್ 100, ಆಯಿತಾ. 100 ರಿಕ್ವೆಸ್ಟ್ ಬಂತು. ಆವಾಗ ನನಗೆ ಇನ್ನೂ 2 ಪಾಡ್ ಬೇಕಲ್ಲ ಈ ಥರದ್ದು. ನಾನು ಇದನ್ನು ವರ್ಟಿಕಲಾಗಿ ಸೇಲ್ ಮಾಡ್ತಿಲ್ಲ, ಸೊ ನನಗೆ ಹಾರಿಜಾಂಟಲ್ ಸ್ಕೇಲಿಂಗ್. ಆವಾಗ ಏನು ಮಾಡ್ತೀನಿ, ಇದು ಇನ್ನೊಂದು ರಿಪ್ಲಿಕಾ ಇನ್ಕ್ರೀಸ್ ಆಗಬೇಕು, ಇದು ಕೂಡ ಇನ್ನೊಂದು ರಿಪ್ಲಿಕಾ ಇನ್ಕ್ರೀಸ್ ಆಗಬೇಕು, ಆಯಿತಾ. ಅವಾಗ ಏನು ಮಾಡುತ್ತೆ, ಇದು ಈ ಥರ ಈ ಪಾಯಿಂಟರ್ಸ್ ಅಂದರೆ ಎಂಡ್ ಪಾಯಿಂಟ್ಸ್ಗೆ ರಿಜಿಸ್ಟರ್ ಆಗುತ್ತೆ,
ಎಂಡ್ ಪಾಯಿಂಟ್ಸ್ ರಿಜಿಸ್ಟರ್ ಆಗಿಬಿಟ್ಟು ಓಕೆ ಈ ಥರ ಇದು ಮಾಡುತ್ತೆ. ರೈಟ್, ಇದು ಹೆಚ್ ಪಿ ಐ. ದಿಸ್ ಇಸ್ ಅ ಹೆಚ್ ಪಿ ಐ ವರ್ಕ್ಸ್. ಈಗ ನನಗೇನಂದರೆ ಈ ಹೆಚ್ ಪಿ ಐ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದು ಕ್ವಶನ್. ಸೊ ಈ ಕ್ವಶನಿಗೆ ಏನಪ್ಪ ಆನ್ಸರ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಹೆಚ್ ಪಿ ಐ ಫಸ್ಟ್ ಹೆಚ್ ಪಿ ಐ ಕಂಟ್ರೋಲ್ ಗ್ರೂಪ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ನಮಗೆ ಇದು ಅರ್ಥ ಆಗಬೇಕು. ಮೊದಲನೇದಾಗಿ ಫಸ್ಟ್ ಮೆಟ್ರಿಕ್ಸ್ನ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಇದು ಕ್ವೇರಿ ಇದೆ, ಇಟ್ ವಿಲ್ ಕ್ವೇರಿ ದಿ ಮೆಟ್ರಿಕ್ಸ್. ಸೊ ಇದಕ್ಕೆ ನಮ್ಮ ಮೆಟ್ರಿಕ್ಸ್ ಸರ್ವರ್ ಎಲ್ಲ ಬೇಕು, ಅದನ್ನೆಲ್ಲ ಹೆಂಗೆ ಇನ್ಸ್ಟಾಲ್ ಮಾಡೋದು ತೋರಿಸ್ತೀನಿ ನಿಮಗೆ. ಸೊ ಕ್ವೇರಿಂಗ್ ದಿ ಮೆಟ್ರಿಕ್ಸ್ ಎ ಪಿ ಐ. ಈ ಮೆಟ್ರಿಕ್ಸ್ ಎ ಪಿ ಐ ಯೂಸ್ ಮಾಡಿಕೊಂಡು ಇದು ಎಷ್ಟು ಸರ್ವಿಸಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಸೆಕೆಂಡ್ ಒನ್ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಕ್ಯಾಲ್ಕುಲೇಟ್ ದಿ ಡಿಸೈರ್ಡ್ ರಿಪ್ಲಿಕಾಸ್. ಓಕೆ, ಅಂದರೆ ಡಿಸೈರ್ಡ್ ರಿಪ್ಲಿಕಾಸ್. ಈಗ ಏನಾಗುತ್ತೆ, ನನಗೆ ಎರಡೇ ರಿಪ್ಲಿಕಾಸ್ ಬೇಕು ಅಂತ ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ ನೋಡಿ, ಇದ್ರ ಹಿಂದೆ ವೆರಿ ಬ್ಯೂಟಿಫುಲ್ ಆಲ್ಗರಿದಮ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಫಾರ್ಮುಲಾ ಏನೋ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂತಂದರೆ, ಫಾರ್ಮುಲಾ ಬಂದುಬಿಟ್ಟು ನಿಮಗೆ ಡಿಸೈರ್ಡ್ ರಿಪ್ಲಿಕಾಸ್. ಓಕೆ, ಇವೆಲ್ಲ ಯಾರೂ ಕೇಳಲ್ಲ ಇನ್ ಜನರಲ್ ಆಗಿ, ನಾನು ನಿಮಗೆ ನಾಲೆಜ್ ಇರಲಿ ಅಂತ ನಾಲೆಜ್ ಪರ್ಪಸ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಡಿಸೈರ್ಡ್ ರಿಪ್ಲಿಕಾಸಲ್ಲಿ ಒಂದು ಸೀಲ್ ಫಂಕ್ಷನ್ ಇರುತ್ತೆ. ಈ ಸೀಲ್ ಆಫ್ ಕರೆಂಟ್ ರಿಪ್ಲಿಕಾಸ್ ಇಂಟು ಕರೆಂಟ್ ಮೆಟ್ರಿಕ್ಸ್. ಆಯಿತಾ, ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಹೆಚ್ ಪಿ ಅಂತ ತೋರ್ಸೋಕ್ಕೆ. ಓಕೆ, ಕರೆಂಟ್ ಮೆಟ್ರಿಕ್ಸ್ ಡಿವೈಡೆಡ್ ಬೈ ಡಿಸೈರ್ಡ್ ಮೆಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆ, ಡಿಸೈರ್ಡ್ ಮೆಟ್ರಿಕ್ಸ್ ಅಂತ ಹೇಳ್ತೀನಿ. ಈಗ ಫಸ್ಟ್ ಆಫ್ ಆಲ್ ಸೀಲ್ ಅಂತಂದರೆ ಏನಪ್ಪ ಅಂತ ಕೇಳ್ಬೋದು ನೀವು. ಸೊ ನಾರ್ಮಲಾಗಿ ಇವಾಗ ಸೀಲ್ ಆಫ್ ಈಗ ನಾರ್ಮಲಾಗಿ ಈ ಮ್ಯಾಥಮೆಟಿಕಲ್ ಫಂಕ್ಷನ್ ಆಯಿತಾ, ನಾವು ನಾರ್ಮಲಾಗಿ ಸೀಲ್ ಆಫ್ ಎಕ್ಸ್ ಅಂತ ಕರಿತೀವಿ. ಆಯಿತಾ, ಈಗ ಲೆಟ್ಸೆ ನಿಮ್ಗೆ ಸೀಲ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಸೋಕ್ಕೆ ಮೇ ಬಿ ಇವೆಲ್ಲ ಬೋರ್ ಆಗ್ತಿರ್ಬೋದು ನಿಮಗೆ, ಜಸ್ಟ್ ಒಂದು ನಾಲೆಜ್ ತಿಳ್ಕೊಳ್ಳಿ ಅಷ್ಟೇ. ಆಯಿತಾ, ಈಗ ಸೀಲ್ ಆಫ್ ಎಕ್ಸ್ ಅಂತಂದರೆ ಏನು ಅರ್ಥ ಅಂತಂದರೆ ಆಲ್ವೇಸ್ ಇದು ರೌಂಡ್ಸ್ ಅಪ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಈ ಥರ ಡಿನೋಟ್ ಮಾಡ್ತೀವಿ. ಈಗ 3.1 ಆಫ್ ಸೀಲ್ ಆಫ್ 3.1 ಅಂತಂದರೆ ಸೀಲಿಂದ ಏನಾಗುತ್ತೆ, ಆನ್ಸರ್ ಬಂದ್ಬಿಟ್ಟು 4 ಅಂತ ಕನ್ವರ್ಟ್ ಆಗುತ್ತೆ. ಬೇಸಿಕಲಿ ಇಲ್ಲಿ ರೌಂಡ್ ಅಪ್ ಆಗುತ್ತೆ. ಸಿಮಿಲರ್ಲಿ ಸೀಲ್ನ ಹಿಂಗೇನೆ ರೆಪ್ರೆಸೆಂಟ್ ಮಾಡೋದು. ಸೀಲ್ ಆಫ್ 3.9 ಅಂತಂದರೆ ಎಗೇನ್ ಇದು ಈಕ್ವಲ್ಸ್ ಟು 4 ಆಯಿತಾ, ಹಿಂಗೇನೆ ಡಿಫೈನ್ ಆಗಬೇಕು ಸೀಲ್. ಆಯಿತಾ, ಸೀಲ್ ಆಫ್ 5 ಅಂತ ಹೇಳಿದ್ರೆ 5 ಆಲ್ರೆಡಿ ಇಂಟೀಜರ್, ಅಂದರೆ ಸೇಮ್ ಈಗ ನಿಮಗೆ ಫ್ಲೋಟ್ ವ್ಯಾಲ್ಯೂ ಕೊಡಲ್ಲ, ಆಲ್ವೇಸ್ ಇಂಟೀಜರ್ ಅಂತ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಸೀಲ್ ಆಫ್ -2.3 ಅಂತ ಅಂದ್ಕೊಳ್ಳೋಣ. ಸೊ 2.3 ಏನಾಗುತ್ತೆ, ಸೊ ಗೆಸ್ ಮಾಡಿ, ಇಟ್ ಶುಡ್ ಬಿ 2 ಅಲ್ವಾ, -2 ಇದು ಟುವರ್ಡ್ಸ್ 0 ಹೋಗಬೇಕು. ಆ್ಯಂಡ್ ಅದೇ ರೀತಿ -7.8 ಅಂತ ಅಂದ್ಕೊಳ್ಳೋಣ. 7.8 ಅಂತ ಬಂದಾಗ ಅಗೇನ್ ಶುಡ್ ಗೋ ಟುವರ್ಡ್ಸ್ 0, ಸೊ 7 ಆಗುತ್ತೆ, ಅಂದರೆ -7 ಆಗುತ್ತೆ. ಓಕೆ, ಸ್ಟಿಲ್ ರೌಂಡಿಂಗ್ ಅಪ್. ಈ ಥರ ರೌಂಡ್ ಅಪ್ ಆಗೋದನ್ನೇ ನಾವು ಸೀಲ್ ಅಂತ ಕರೆಯೋದು. ಯಾಕೆ ಅಂತ ಹೇಳಿದ್ರೆ, ಸಪೋಸ್ ನನಗೆ 52.5% ಆಫ್ ಸಿ ಪಿ ಯು ಯುಟಿಲೈಸೇಷನ್ ಆಯಿತು ಅಂತ ಬಂದಾಗ ಅದು ಇಟ್ ವಿಲ್ ಕನ್ಸಿಡರ್ ಇಟ್ ಆಸ್ ಅ 53 ಓನ್ಲಿ. ಆಯಿತಾ, ಸೊ ಆ ರೀಸನ್ಗೋಸ್ಕರ ಸೀಲ್ ಆಫ್ ಕರೆಂಟ್ ರಿಪ್ಲಿಕಾಸ್ ಇಂಟು ಕರೆಂಟ್ ಮೆಟ್ರಿಕ್ಸ್ ಡಿವೈಡೆಡ್ ಬೈ ಡಿಸೈರ್ಡ್ ಮೆಟ್ರಿಕ್ಸ್ ಅಂತ ನಾವು ಫಾರ್ಮುಲಾ ಹೇಳೋದು. ಆಯ್ತಾ, ಸೊ ನಿಮಗೆ ಹೋಪ್ ಈ ಫಾರ್ಮುಲಾ ನಿಮ್ಗೆ ಐಡಿಯಾ ಬಂದಿದೆ. ಸೊ ಹೆಂಗೆ ವರ್ಕ್ ಆಗುತ್ತೆ, ಹೆಚ್ ಪಿ ಎಸ್ ಹೆಚ್ ಪಿ ಐ ಲೂಪ್ ಆಗೋದು ಎವ್ರಿ 15 ಸೆಕೆಂಡ್ಸ್ಗೆ ಲೂಪ್ ಆಗ್ತಾ ಹೋಗುತ್ತೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ, ಒಂದು ಸಿನಾರಿಯೋ ಹೇಳ್ತೇನೆ. ಥಿಯರಿ ಆಗ್ಬೋದು, ಬಟ್ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಫಸ್ಟ್ ಕೇಸ್ ಏನಪ್ಪ ಅಂತ ಹೇಳಿದ್ರೆ, ಸೊ ಸ್ಕೇಲ್ ಅಪ್ ಹೆಂಗಾಗುತ್ತೆ, ನನ್ನ ಹತ್ರ ಕರೆಂಟ್ ರಿಪ್ಲಿಕಾಸ್ ಬಂದುಬಿಟ್ಟು ಒಂದು 3 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಕರೆಂಟ್ ರಿಪ್ಲಿಕಾಸ್ ಬಂದು 3 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ಈ ಕರೆಂಟ್ ರಿಪ್ಲಿಕಾಸ್ 3 ಇದೆ ಅಂತಂದರೆ ಕರೆಂಟ್ ಸಿ ಪಿ ಯು ಯುಟಿಲೈಸೇಷನ್ ಬಂದುಬಿಟ್ಟು ಕರೆಂಟ್ ಸಿ ಪಿ ಯು ಯುಟಿಲೈಸೇಷನ್ ಬಂದು ಸಿ ಪಿ ಯು ಯುಟಿಲೈಸೇಷನ್ ಬಂದುಬಿಟ್ಟು ನನಗೆ 90% ಆಗಿಬಿಡ್ತು ಅಂತ ಅಂದ್ಕೊಳ್ಳೋಣ. ಅಂದರೆ ಬ್ಯಾಕ್ ಎಂಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿ ಹೇಗೆ ಇದಾಗುತ್ತೆ ಅಂತ. ಸೊ ನಾನು ಹೇಳಿರ್ತೀನಿ
ಟಾರ್ಗೆಟ್ ಸಿ ಪಿ ಯು ಅಂದರೆ ನಾನು ಏನಂತ ಹೇಳಿರ್ತೀನಿ ಅಂದರೆ ನೋಡು 50%ಗಿಂತ ಜಾಸ್ತಿ ಏನಾದರೂ ಪಾಡು ಬಂತು ಅಂದರೆ ಅಥವಾ ಸಿ ಪಿ ಯುಟಿಲೈಸೇಷನ್ ಆಯಿತು ಅಂದರೆ ಸ್ಕೇಲ್ ಅಪ್ ಮಾಡು ಅಂತ. ಇವಾಗ ಒಂದು ಅರ್ಥ ಮಾಡ್ಕೋಬೇಕು, ಮಿನ್ ಆ್ಯಂಡ್ ಮ್ಯಾಕ್ಸ್ ರಿಪ್ಲಿಕಾಸ್ ಅಂತ. ನಾನು ನಾರ್ಮಲಾಗಿ ಮಿನ್ ರಿಪ್ಲಿಕಾಸ್ ಯಾವತ್ತು 3ನೇ ಇರುತ್ತೆ, ಮಿನಿಮಮ್ 3 ಇಟ್ಕೋಬೇಕಾಗುತ್ತೆ ನಾವು HPA ಮಾಡಬೇಕಾದ್ರೆ. ಮ್ಯಾಕ್ಸ್ ಬಂದು ನೀವು ಎಷ್ಟು ಯುವರ್ ವಿಶ್ ಆಯಿತಾ. ನಾನೀಗ ಸದ್ಯಕ್ಕೆ ಮ್ಯಾಕ್ಸ್ = 10 ಅಂತ ಕೊಟ್ಟಿರ್ತೀನಿ. ಇವಾಗ ಮ್ಯಾಕ್ಸ್ 10 ಪಾರ್ಟ್ಸು ಅಪ್ ಆಗುತ್ತಾ? ಇಲ್ಲ. ಆದರೆ ಎಷ್ಟು ಪಾರ್ಟ್ ಅಪ್ ಆಗುತ್ತೆ, ರೈಟ್? ಇವಾಗ ಫಾರ್ಮುಲಾ ಹಾಕಬೇಕು. ಸೊ ಏನಪ್ಪ ಫಾರ್ಮುಲಾ? ನನಗೆ ಡಿಸೈರ್ಡ್ ರಿಪ್ಲಿಕಾಸ್, ಓಕೆ, ಡಿಸೈರ್ಡ್ ರಿಪ್ಲಿಕಾಸ್ ಇಸ್ ಈಕ್ವಲ್ ಟು ಸೀಲ್ ಆಫ್, ಓಕೆ, ಸೀಲ್ ಆಫ್, ಓಕೆ. ನನಗೇನು, ನನ್ನ ಹತ್ರ ಇರೋದೆಷ್ಟು ಫಾರ್ಮುಲಾ ಏನು? ಕರೆಂಟ್ ರಿಪ್ಲಿಕಾಸ್ ಬಂದುಬಿಟ್ಟು 3, ಆಮೇಲೆ ಇಂಟು, ಆಯಿತಾ? ನನಗೆ ಟೋಟಲ್ ಸಿ ಪಿ ಯು ಆ್ಯಾವ್ರೇಜ್ ಎಷ್ಟು? 90%, ಆಯಿತಾ? ಸೊ ನಾನೇ ಹೇಳ್ತೀನಿ 90 ಅಂತ ಹಾಕ್ತೀನಿ. ಡಿವೈಡೆಡ್ ಬೈ ಟಾರ್ಗೆಟೆಡ್ ಸಿ ಪಿ ಯು ಎಷ್ಟು? ಇದು 50%. ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗತ್ತೆ? ಸೊ 3 ಇಂಟು, ಓಕೆ, 3 ಇಂಟು ನನಗೆ ಎಷ್ಟು ಬೇಕು? 90 ಡಿವೈಡೆಡ್ ಬೈ 50 ಅಂತ ಹೇಳ್ತೀನಿ. ಸೊ ಇವಾಗ ಟೋಟಲ್ ಎಷ್ಟು ಬಂತು? 5.4. ಅಂದರೆ ಆನ್ಸರ್ ಬಂದುಬಿಟ್ಟು ಇಲ್ಲಿ ಈಕ್ವಲ್ ಟು ಸೀಲ್ ಆಫ್, ಓಕೆ, ಈಕ್ವಲ್ ಟು ಸೀಲ್ ಆಫ್ 5.4 ಅಂತ ಹೇಳಿದೆ. ಅಂದರೆ ಅರ್ಥ ಎಷ್ಟು? ನನಗೆ 6 ರಿಪ್ಲಿಕಾಸ್ನ ಇನ್ಕ್ರೀಸ್ ಮಾಡಿಕೊಡು ಅಂತ ಅರ್ಥ. ಇವಾಗ 90% ಆದರೆ ನನಗೆ 6 ರಿಪ್ಲಿಕಾಸ್ ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ಹೌ ಬಿಹೈಂಡ್ ದ ಸೀನ್ಸ್ ಇದು ಕ್ಯಾಲ್ಕುಲೇಟ್ ಆಗುವಂಥದ್ದು. ಓಕೆ, ದ್ಯಾಟ್ ಈಸ್ ವಾಟ್ ಐ ಮೆಂಟ್. ಅರ್ಥ ಆಯ್ತಾ? ಸೊ ಯಾವುದೇ HPA ಕಾನ್ಸೆಪ್ಟ್ ಅಂತ ಬಂದಾಗ ಬಿಹೈಂಡ್ ದ ಸೀನ್ಸ್ ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೀಲ್ ಆಫ್ ಕರೆಂಟ್ ರಿಪ್ಲಿಕಾಸ್ ಇಂಟು ಕರೆಂಟ್ ಸಿ ಪಿ ಯುಟಿಲೈಸೇಷನ್ ಬೈ ಟಾರ್ಗೆಟ್ ಸಿ ಪಿ ಯುಟಿಲೈಸೇಷನ್ ಅಂತ ಬಂದಾಗ ಏನು ವ್ಯಾಲ್ಯೂ ಬರುತ್ತೋ ಆ ವ್ಯಾಲ್ಯೂನ ನಾವು ಸೀಲ್ ಆಫ್ ಮಾಡಿದಾಗ 6 ರಿಪ್ಲಿಕಾಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದನ್ನು ಪ್ರೂವ್ ಮಾಡಲಿಕ್ಕೆ ನಾನೇನು ಮಾಡ್ತೀನಿ? ಐಲ್ ಶೋ ಯು ದಿ ಒಂದು ರೆಪ್ರೆಸೆಂಟೇಷನ್ ತೋರಿಸ್ತೀನಿ. ಈಗ ಲೆಟ್ಸ್ ಗೋ ಟು ಆರ್ ಟರ್ಮಿನಲ್, ಲೆಟ್ಸ್ ಓಪನ್ ಆರ್ ಕೈಂಡ್ ಕ್ಲಸ್ಟರ್. ನೋಡಿ ಈ ಥರ ಇದು ಮಾಡ್ಕೊಳ್ಳಿ. ನಾನೇನು ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಡಾಕರ್ ಹಬ್ನ ಓಪನ್ ಮಾಡ್ಕೊಳ್ತೀನಿ. ವಿತೌಟ್ ಡಾಕರ್ ಹಬ್ ನಿಮಗೆ ಕೈಂಡ್ ವರ್ಕ್ ಆಗಲ್ಲ, ಆಯಿತಾ? ಇದು ಸ್ಟಾರ್ಟಪ್ ಮಾಡ್ಕೊಳ್ತಾ ಇದ್ದೀನಿ. ದೀಸ್ ಆರ್ ಮೈ ನೋಟ್ಸ್. ಸೊ ಈಗ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಈಗ ಜಸ್ಟ್ ಕೈಂಡ್ ಅಂತ ಹಾಕ್ಕೊಳ್ತೀನಿ. ಜಸ್ಟ್ ಅಲಿಯಾಸ್ ಆಫ್ ಕೈಂಡ್ ಅಂತ ನೋಡಿ. ನಾನು ಏನಂತ ಕಂಟೆಕ್ಸ್ಟ್ ಸೆಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಇದು ಕೈಂಡ್ ಎಕ್ಸ್ಪೋರ್ಟ್ ಕ್ಯೂಬ್ ಕಾನ್ಫಿಗ್. ಈ ಕ್ಯೂಬ್ ಕಾನ್ಫಿಗ್ನ ಹಾಕಿರೋದ್ರಿಂದ ನಾನು ಯಾವಾಗಲೇ ಆಗಲಿ ಕೈಂಡ್ ಅಂತ ಹಾಕಿದ ತಕ್ಷಣ ಕೈಂಡ್ ಕಂಟೆಕ್ಸ್ಟ್ ಸೆಟ್ ಆಗೋಗುತ್ತೆ. ಇವಾಗ ನಾನು ಹೇಳ್ತೀನಿ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾರ್ಟ್ಸ್ ಅಂತ. ಯಾವುದಾದ್ರೂ ಪಾರ್ಟ್ಸ್ ಇದೆಯಾ? ನಮ್ಮ ಲೋಕಲಲ್ಲಿ ಇದೆ. ನಾನು ಇದನ್ನೆಲ್ಲ ಡಿಲೀಟ್ ಮಾಡ್ತೀನಿ. ಕ್ಯೂಬ್ಸಿಟಿಯಲ್ಲಿ ಡಿಲೀಟ್ ಪಾರ್ಟ್ -- ಆಲ್ ಅಂತ ಹಾಕ್ತೀನಿ. ಸೊ ಆ ನೇಮ್ ಸ್ಪೇಸಸ್ಸಲ್ಲಿ ಏನಿದೆಯೋ ಅದೆಲ್ಲ ಡಿಲೀಟ್ ಆಗುತ್ತೆ. ಆ್ಯಂಡ್ ಕ್ಯೂಬ್ಸಿಟಿಯಲ್ಲಿ ಗೆಟ್ SVC. ಸೊ ಇಲ್ಲೇನಾದರೂ ಇದೆಯಾ? ಓಕೆ, ಇಲ್ಲೂ ಇದೆ. ಕ್ಯೂಬ್ಸಿಟಿಯಲ್ಲಿ ಡಿಲೀಟ್ SVC ಬಿಕಾಸ್ ಇಟ್ಸ್ ಆಲ್ವೇಸ್ ಅ ಗುಡ್ ಥಿಂಗ್. ಏನಪ್ಪ ಅಂದರೆ ನಾವು ಈ ಥರ ಸರ್ವಿಸಸ್ಗಳನ್ನೆಲ್ಲ ಇದು ಮಾಡ್ಕೋಬೇಕು, ರೈಟ್? ಆಮೇಲೆ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾರ್ಟ್ಸ್ ಅಂತ ಅಥವಾ ಗೆಟ್ ಪಾರ್ಟ್ಸ್ -e ಅಂತ ಕೊಡಿ. ಓಕೆ, ಇವೆಲ್ಲ ಕ್ಯೂಬ್ ಸಿಸ್ಟಮ್ದು, ಪರವಾಗಿಲ್ಲ, ಬಿಟ್ಬಿಡಿ. ಸೊ ಮೆಟ್ರಿಕ್ ಸರ್ವರ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಬಟ್ ಇನ್ನೊಮ್ಮೆ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಮಾಡ್ಕೊಳ್ಳೋದು ಇವೆಲ್ಲ ಅಂತ. ನಾವು ಈಗೇನು ಮಾಡೋಣ? ಐ ವಾಂಟೆಡ್ ಟು ಶೋ ಯು ದ ಡೆಮೋ ಆಫ್ ಹೇಗೆ HPA ವರ್ಕ್ ಆಗುತ್ತೆ ಅಂತ. ನಾನೊಂದು ಡಿಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಕ್ಯೂಬ್ಸಿಟಿಯಲ್ಲಿ ಓಕೆ, ಕ್ರಿಯೇಟ್ ಡಿಪ್ಲಾಯ್ಮೆಂಟ್. ಓಕೆ, ಕ್ರಿಯೇಟ್ ಡಿಪ್ಲಾಯ್ಮೆಂಟ್ ಏನಂತ ಕ್ರಿಯೇಟ್ ಮಾಡ್ತೀನಿ? Nginx HPA ಅಂತ ಕರಿತೀನಿ. ಅಂದರೆ ಒಂದು ಯಾವುದಾದ್ರು ಬ್ಯಾಕ್ ಎಂಡ್ ಪಾರ್ಟ್. ಇಲ್ಲಿ -images = Nginx ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ -replicas = 3 ಅಂತ ಮಾಡ್ತಾ ಇದ್ದೀನಿ, ರೈಟ್? ಇದು ಮಾಡ್ಬೋದಲ್ವಾ? ಸೊ ನಾನು ಬೇಸಿಕಲಿ 3 ಪಾರ್ಟ್ಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಟ್ ಎಲ್ಸ್? ಸಾಕು, ಐ ಥಿಂಕ್ 3 ಈಸ್ ಎನಫ್ ಅಲ್ವಾ? 3. ಓಕೆ, ಕ್ರಿಯೇಟೆಡ್. ಈಗ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾರ್ಟ್ಸ್ ಅಂತ ಕೊಟ್ಟರೆ, ಸೊ ನನ್ನ ಹತ್ರ 3 ಪಾರ್ಟ್ ಅನ್ನೋದು ಆಲ್ರೆಡಿ ಅಪ್ ಅಂದರೆ ಲೈಕ್ ರನ್ ಆಗ್ತಾ ಇದೆ. ಇವಾಗ ಸೊ ಫೈನ್, ಇದೆಲ್ಲ ಓಕೆ, ಇಟ್ಸ್ ಲುಕಿಂಗ್ ಗುಡ್. ಐ ನೀಡ್ ಟು ಕ್ರಿಯೇಟ್ ಸರ್ವಿಸ್ ಆ್ಯಸ್ ವೆಲ್ ಇದಕ್ಕೆ, ಆಯಿತಾ? ಸೊ ಹೆಂಗೆ ಸರ್ವಿಸ್? ಓಕೆ, ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ವಿ ನೀಡ್ ಟು ಸೆಟ್ ದಿ ರಿಸೋರ್ಸ್. ಈಗ ಇವೆಲ್ಲ ಫುಲ್ ಫ್ಲೆಡ್ಜ್ ರಿಸೋರ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ. HPA ವರ್ಕ್ ಯಾವಾಗುತ್ತೆ ಅಂತಂದರೆ ನಾವು ಈ ಪಾಡ್ಗಳಿಗೆ ರಿಸೋರ್ಸ್ನ ಅಲೋಕೇಟ್ ಮಾಡಿದಾಗ ಮಾತ್ರ. ಇಲ್ಲ ಅಂತಂದರೆ ಈ ಪಾಡ್ಗಳು
ಲೈಕ್ ವರ್ಟಿಕಲ್ ಆಗಿ ಸ್ಕೇಲ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಒಂದು ಇದರಲ್ಲಿ ಇಶ್ಯೂ ಆದಾಗ ಆಟೋಮೆಟಿಕಲಿ ಇದು ಬರ್ಸ್ಟ್ ಆಗಿಬಿಡುತ್ತೆ, ರೈಟ್. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸೊ ಸಿ ಹಿಯರ್ ಆಲ್ ಮೈ 3 ಪಾರ್ಟ್ಸ್ ಆರ್ ರನ್ನಿಂಗ್ ಫೈನ್. ಸೊ ಅದಾದಮೇಲೆ ದೆನ್ ವಾಟ್ ಐಲ್ ಡು, ಐ ಫಸ್ಟ್ ಆಫ್ ಆಲ್ ಎಕ್ಸ್ಪೋಸ್ ದಿಸ್ ಅಪ್ಲಿಕೇಶನ್. ಹೆಂಗೆ ಎಕ್ಸ್ಪೋಸ್ ಮಾಡ್ತೀನಿ, ಸರ್ವಿಸ್ ಹೆಂಗೆ ಕ್ರಿಯೇಟ್ ಮಾಡ್ತೀನಿ, kubectl ಎಕ್ಸ್ಪೋಸ್ ದಿಸ್ ಡಿಪ್ಲಾಯ್ಮೆಂಟ್ ನೇಮ್ ಏನು, nginx HPA is my deployment name. ಈ ಡಿಪ್ಲಾಯ್ಮೆಂಟ್ ನೇಮಲ್ಲಿ -port is equal to 80 ಅಂತ ಹಾಕ್ತಾ ಇದ್ದೀನಿ. -type is equal to ನನಗೆ ಸದ್ಯಕ್ಕೆ ಕ್ಲಸ್ಟರ್ IP ಅಂತ ಸಾಕು, ಆಯಿತಾ. ನಾರ್ಮಲಾಗಿ ಅದು ಹಾಕಲಿಲ್ಲ ಅಂತಂದ್ರೂ ಕ್ಲಸ್ಟರ್ IPನೇ ಬರೋದು. ಸೊ ಎಕ್ಸ್ಪೋಸ್ ಇದು 80 ಅಲ್ವಾ, 80 ಎಕ್ಸ್ಪೋಸ್ಡ್. ಆ್ಯಂಡ್ ಅದಾದಮೇಲೆ ಸೊ ಎಕ್ಸ್ಪೋಸ್ ಕೂಡ ಆಯಿತು, kubectl get svc. ಸೊ ಇಲ್ಲಿ ನನ್ನ ಒಂದು ಸರ್ವಿಸ್ ಅನ್ನೋದು ಬಂತು, nginx HPA is my service. ಗುಡ್. ಈಗ ಫಾರ್ ದಿಸ್ ಪಾರ್ಟ್ಸ್ ಅಲ್ಲ, ನನ್ನ ಹತ್ರ ಇವಾಗ kubectl ಡಿಪ್ಲಾಯ್ ಅಂತ ಹಾಕ್ತೀನಿ. ಈ kubectl get ಡಿಪ್ಲಾಯ್ ಅಂತ ಹಾಕಿದ್ರೆ ನೋಡಿ ಇಲ್ಲಿ ಹೇಳುತ್ತೆ 3 ಪಾರ್ಟ್ಸ್ 3 ಇದೆ ಅಂತ. ಇವಾಗ ನಾನೇನು ಮಾಡ್ತೀನಿ, ಇದು ರ್ಯಾಂಡಮ್ ಸಿನಾರಿಯೋ. kubectl get HPA ಅಂತ ಹಾಕಿದ್ರೆ ನನಗೆ ಯಾವುದೇ ಥರದ HP ಅನ್ನೋದು ಇಲ್ಲ, ಆಯಿತಾ. ಈಗ ನಾನೇನು ಮಾಡ್ತೀನಿ, ಅದಕ್ಕೂ ಮುಂಚೆ ಐ ವಿಲ್ ಸೆಟ್ ದಿ ರಿಸೋರ್ಸಸ್ ಫಾರ್ ದಿಸ್ ಪಾರ್ಟ್ಸ್. ಹೆಂಗೆ ಸೆಟ್ ಮಾಡ್ತೀನಿ, ಈಗ ನಾನು ಡಿಪ್ಲಾಯ್ಮೆಂಟ್ ಒಂದು ಸೆಟ್ ಮಾಡಿದ್ರೆ ಸಾಕು ತಾನೆ. ಸೊ ಅದಕ್ಕೆ kubectl ಸೆಟ್, ಆಯಿತಾ, kubectl ಸೆಟ್ ರಿಸೋರ್ಸಸ್. ಓಕೆ, ರಿಸೋರ್ಸಸ್ ಡಿಪ್ಲಾಯ್ nginx HPA. ಓಕೆ, ಡಿಪ್ಲಾಯ್ nginx HPA. ಈ HPಯಲ್ಲಿ ನನಗೇನು ಬೇಕು ಅಂತಂದರೆ ರಿಕ್ವೆಸ್ಟ್ ಬಂದುಬಿಟ್ಟು, ಓಕೆ, ರಿಕ್ವೆಸ್ಟ್ ಇಸ್ ಈಕ್ವಲ್ ಟು CPU ಈಕ್ವಲ್ ಟು 100M ಅಂತ ಹಾಕ್ತೀನಿ. ಆ್ಯಂಡ್ ಮೆಮೊರಿ ಬಂದುಬಿಟ್ಟು ನಾನು ಹೇಳ್ತೀನಿ, ಮೆಮೊರಿ ಈಸ್ ಈಕ್ವಲ್ ಟು 128MI ಅಂತ ಹಾಕ್ತೀನಿ. ಆ್ಯಂಡ್ ಓಕೆ, ಒಂದು ನಿಮಿಷ, ಆಮೇಲೆ ಸೇಮ್ ಲಿಮಿಟ್ CPU ಅಂತ ಹಾಕ್ತೀನಿ. ಓಕೆ, ಲಿಮಿಟ್ಸ್ is equal to CPU is equal to 200M, right, 200 milli ಅಂತ. ಆ್ಯಂಡ್ ಮೆಮೊರಿ ಈಕ್ವಲ್ ಟು ಇಲ್ಲಿ 256MI ಅಂತ ಹಾಕ್ತೀನಿ. ಇದೆಲ್ಲ ಓಕೆ. HPA ರಿಕ್ವೆಷನ್ ಲಿಮಿಟ್ಸ್, ಓಕೆ, ನಾಟ್ ಫೌಂಡಾ. ಓಕೆ, ಒಂದು ನಿಮಿಷ, ಈ ಕಮಾಂಡ್ ಯಾಕೆ ರಾಂಗ್ ಅಂತ ಜಸ್ಟ್ ನಾನು ಕ್ಲಾಡಿಗೆ ಹೇಳ್ತೀನಿ. ಸೊ ಜಸ್ಟ್ ಕ್ಲಾಡಲ್ಲಿ ಏನು ಆನ್ಸರ್ ಬರುತ್ತೆ ನೋಡೋಣ. ಇಟ್ಸ್ ಆಲ್ಮೋಸ್ಟ್ ಕರೆಕ್ಟ್, ಎಲ್ಲ ಇದು ಮಾಡಿರ್ತೀನಿ ಅಷ್ಟೇ. ಸಿಂಟ್ಯಾಕ್ಸ್ ಇರೋರು ಅಷ್ಟೇ, ಓಕೆ, ಕಾಪಿ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಐಫನ್ ಹಾಕಬೇಕಿತ್ತು ಅಷ್ಟೇ, ನಾವು ಮಿಸ್ ಮಾಡಿದ್ವಿ ಅದಷ್ಟೇ. ಓಕೆ, ರಿಕ್ವೈರ್ಮೆಂಟ್ಸ್ ಅಪ್ಡೇಟೆಡ್. ಈಗ ಜಸ್ಟ್ KNNS ತೋರಿಸ್ತೀನಿ ನಿಮಗೆ. ಸೊ ದಟ್ ವಿಲ್ ಬಿ ವೆರಿ ಈಸಿ ಫಾರ್ ಮೀ ಟು ಶೋ ಯು ಗ್ಯಾಸ್, ಲೈಕ್ ಎಲ್ಲೇನೇನಿದೆ ಅಂತ. ಓಕೆ, ಈಗ ಡಿಫಾಲ್ಟಿಗೆ ಹೋದೆ, ಇಲ್ಲಿ ಪಾಡ್ಸ್ ಇದೆಲ್ಲ, ಪಾಡಲ್ಲಿ ಡಿಸ್ಕ್ರೈಬ್ ಅಂತ ಮಾಡಿದ್ರೆ ಇಲ್ಲಿ ಅಟ್ ದ ಎಂಡ್ ನಾನು ಲಿಮಿಟ್ಸ್ನ ಅಪ್ಡೇಟ್ ಮಾಡಿದ್ದೀನಿ, 100M ಮತ್ತು 256MI ಅಂತ. ಸೊ ಇದು ನಾರ್ಮಲ್ ಆಗಿ ಇರೋವಂಥದ್ದು, ಆಯಿತಾ. ಇಲ್ಲ ರಿಸೋರ್ಸ್, ಓಕೆ, ರಿಸೋರ್ಸ್ ಕ್ಲಾಸ್ ಇಲ್ಲ ಬಿಡಿ. ಸೊ ಫೈನ್. ಈಗ ನಾನೇನು ಮಾಡ್ತೀನಿ, ಸೊ ಇದೆಲ್ಲ ಮುಗೀತು. ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ವಿ ನೀಡ್ ಟು ಅಪ್ಡೇಟ್ ದಿ ಮೆಟ್ರಿಕ್ಸ್ ಸರ್ವರ್. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಐ ವಿಲ್ ಜಸ್ಟ್ ಗೋ ಅಂಡ್ ಆಸ್ಕ್ ಹಿಯರ್, ಹೇ ಇನ್ಸ್ಟಾಲ್ ದಿ okay, act like DevOps, okay, Kubernetes Pro master, help me to install metrics server on kind cluster ಅಂತ ಕೇಳ್ತಾ ಇದ್ದೀನಿ. ಸೊ ನೋಡೋಣ ಇದು ಯಾವ ರೀತಿ ಕೊಡುತ್ತೆ. ಜಸ್ಟ್ ಒಂದು ಕಮಾಂಡ್ ಲೈನ್ ಬೇಕು ನಮಗೆ, ಅದನ್ನು ನಾನು ತೊಗೊಳ್ತಾ ಇದ್ದೀನಿ ಇಲ್ಲಿ. ಓಕೆ, ಕಂಪ್ಲೀಟ್ ಇದು ಕೊಡ್ತಿದೆ. ಓಕೆ, ಇದು ಡಯಾಗ್ರಾಮ್ ಎಲ್ಲ ಕೊಡ್ತಿದೆ. ಓಕೆ, ಸೊ ಕೈಂಡ್ ಕ್ಲಸ್ಟರ್, ಪ್ಯಾಚ್ ಡಿಪ್ಲಾಯ್ಮೆಂಟ್, ಫೈನ್. ಐ ನೀಡ್ ಡಯಾಗ್ರಾಮ್ ಅಷ್ಟೇ. ಓಕೆ, ಇದೆಲ್ಲ ಓಕೆ. ಮೆಟ್ರಿಕ್ ಸರ್ವರ್, ಈ ಥರ ಮೆಟ್ರಿಕ್ ಸರ್ವರ್ನ ಇನ್ಸ್ಟಾಲ್ ಮಾಡಿಕೊಂಡು ಪ್ಯಾಚ್ ಮಾಡ್ಕೋಬೋದು. ಇದು ತುಂಬ ಕೊಡ್ತಾ ಇದೆ, ಐ ಥಿಂಕ್ ಇಟ್ಸ್ ನಾಟ್ ಅ ರೈಟ್ ಥಿಂಗ್. ಸೊ ಲೆಟ್ಸ್ ಆಸ್ಕ್ GPT. ಕೆಲವೊಂದು ಮಾಡೆಲ್ಗಳು ತುಂಬ ಚೆನ್ನಾಗಿ ಕೊಡ್ತವೆ. ಸೊ steps to install metric server on kind cluster. Okay, let me see.
ಸಿಂಪಲಾಗಿ ಹೇಳಿದರೆ ಸಾಕು. ಓಕೆ, ನಾವು ಅದಕ್ಕೂ ಮುಂಚೆ ಇಲ್ಲಿ ನಾನು kubectl ಟಾಪ್ ಪಾರ್ಟ್ಸ್ ಅಂತ ಹಾಕಿದ್ರೆ ನನಗೆ ರಿಕ್ವೆಸ್ಟ್ ನೋಡಿ, ಈ ಸಿ ಪಿ ಯು ಕೋರ್ಸ್ ಮೆಮೊರಿ ಎಷ್ಟು ಕೋರ್ಸ್ ಸಿ ಪಿ ಯೂಸ್ ಮಾಡ್ಕೊಳ್ತಾ ಇದೆ, ಮೆಮೊರಿ ಎಷ್ಟು ಯೂಸ್ ಮಾಡ್ಕೊಳ್ತಾ ಇದೆ ಅನ್ನೋದು ಕ್ಲಿಯರಾಗಿ ಇಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಗೋ ಬ್ಯಾಕ್, ಇಲ್ಲಿ ಕ್ಲಸ್ಟರ್ ಇನ್ಫೋ, ಗೆಟ್ ನೋಟ್ಸ್ ಇದೆಲ್ಲ ಓಕೆ ಅಲ್ಲ, ಇದು ಇನ್ಸ್ಟಾಲಿಂಗ್ ಮೆಟ್ರಿಕ್ ಸರ್ವರ್. ಇದನ್ನು ಕಾಪಿ ಮಾಡಿಕೊಂಡು ಜಸ್ಟ್ ಗೋ ಟು ಯುವರ್ ಟರ್ಮಿನಲ್ ಆ್ಯಂಡ್ ಪೇಸ್ಟ್ ಇಟ್. ಆಯಿತಾ, ಆಟೋಮೆಟಿಕಲಿ ಈ ಮೆಟ್ರಿಕ್ ಸರ್ವರ್ ಅನ್ನೋದು ಇನ್ಸ್ಟಾಲೇಷನ್ ಆಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದೆ, ಸೊ ಹಾಗಾಗಿ ಯು ಡೋಂಟ್ ಗೆಟ್ ಎನಿಥಿಂಗ್. ಸೊ ಈಗ kubectl ಟಾಪ್ ನೋಟ್ಸ್ ಅಂತ ಹಾಕಿದ್ರೆ, ಸೊ ನಿಮಗೆ ನೋಟ್ಸ್ಗಳ ಸಿ ಪಿ ಯು ಮತ್ತು ಪರ್ಸೆಂಟೇಜ್ ಎಷ್ಟು ವರ್ಕ್ ಆಗ್ತಾ ಇದೆ, ಆ್ಯಂಡ್ ಅದೇ ರೀತಿ ಪಾರ್ಟ್ಸ್ಗಳು ಎಷ್ಟು ವರ್ಕ್ ಆಗ್ತಾ ಇದೆ, ಅಂದರೆ ಪಾರ್ಟ್ಸ್ಗಳ ಮೆಮೊರಿ ಕೂಡ ಎಷ್ಟಿದೆ ಏನಿದೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಈಗ ನಾನೇನು ಮಾಡಿದೆ, ಲೆಟ್ಸ್ ಕಮ್ ಬ್ಯಾಕ್ ಹಿಯರ್ ಟು ಅವರ್ ಡಯಾಗ್ರಾಮ್. ಈ ಡಯಾಗ್ರಾಮಿಗೆ ಬಂದರೆ ನಾನು ಡಿಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದೆ. ಓಕೆ, ಡಿಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದೆ, ಪಾಡ್ ರಿಪ್ಲಿಕಾಸ್ ಬಂದಿದೆ. ಸೊ ಇಲ್ಲಿ ಇನ್ನೊಂದು ಅಪ್ಡೇಟ್ ಮಾಡೋಣ, ನಾವು ಡಿಪ್ಲಾಯ್ಮೆಂಟ್ ಅಂತ ಹಾಕಿಲ್ಲ ಅಲ್ವಾ. ಸೊ ಬೆಟರ್ ಲೆಟ್ ಮಿ ಅಪ್ಡೇಟ್ ದ್ಯಾಟ್. ಸೊ ಇದ್ರ ಮೇಲೆ ಓಕೆ, ಲೆಟ್ ಇಟ್ ಬಿ, ನಿಮಗೆ ಗೊತ್ತಲ್ಲ ಹೇಗೆ ಪಾಡ್ ಬರುತ್ತೆ ಅಂತ. ಸೊ ಡಿಪ್ಲಾಯ್ಮೆಂಟ್ ಅಂತ ಡಿಪ್ಲಾಯ್ಮೆಂಟ್ ಇರುತ್ತೆ, ಡಿಪ್ಲಾಯ್ಮೆಂಟ್ ಆಯಿತು, ಸರ್ವಿಸ್ಸು ಇವೆಲ್ಲ ಕೂಡ ಕ್ರಿಯೇಟ್ ಆಯಿತು. ಈವನ್ ಲೋಡ್ ಬ್ಯಾಲೆನ್ಸನ್ನು ಅವಶ್ಯಕತೆ ಇಲ್ಲ. ಆಯಿತಾ, ಜಸ್ಟ್ ನಾನೇನು ಮಾಡ್ತೀನಿ ಈಗ, ಒಂದು ನಿಮಿಷ, ಬೆಟರ್ ಇಲ್ಲ ಜಸ್ಟ್ ಗೋ ಅನ್ಸೆ ಡಿಪ್ಲಾಯ್. ಆಯಿತಾ, ಇದು ಡಿಪ್ಲಾಯ್ಮೆಂಟ್. ಆಯಿತಾ, ಇದು ಡಿಪ್ಲಾಯ್ಮೆಂಟ್. ಆ್ಯಂಡ್ ಇಲ್ಲೇ ಎಂಡ್ ಪಾಯಿಂಟ್ಸ್ ಅನ್ನೋದು ರಿಜಿಸ್ಟರ್ ಆಗಿಬಿಟ್ಟಿರತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಈ ಎಂಡ್ ಪಾಯಿಂಟ್ಸು ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ವಾಟ್ ಎವರ್ ನೀವು ಏನು ಪಾಡ್ ಕ್ರಿಯೇಟ್ ಮಾಡ್ತೀರಾ ಆ ಪಾಡ್ಗಳ ರಿಜಿಸ್ಟ್ರೇಷನ್ ಈ ಥರ ಆಗಿರುತ್ತೆ ಅಂತ ನಾನು ಜಸ್ಟ್ ಒಂದು ಡಯಾಗ್ರಾಮೆಟಿಕಲಿ ತೋರಿಸ್ತೀನಿ. ಓಕೆನಾ, ಓಕೆ, ಜಸ್ಟ್ ಹೀಗೆ ಹಾಕಿದ್ದೀನಿ. ನಾವು ಈಗ ನಾನೇನು ಮಾಡಬೇಕು ಗೊತ್ತಾ, ಈ ಡಿಪ್ಲಾಯ್ಮೆಂಟ್ಗೆ ನಾನು ಹೆಚ್ ಪಿ ಎನ ಕ್ರಿಯೇಟ್ ಮಾಡಬೇಕು. ಆಯಿತಾ, ಸೊ ಈ ಡಿಪ್ಲಾಯ್ಮೆಂಟ್ಗೆ ನಾನು ಹೇಳ್ತಾ ಇದ್ದೀನಿ ಹೆಚ್ ಪಿ ಎ ಅಂತ. ಸೊ ಇದಕ್ಕೆ ಅಡಿಷನ್ ಮಾಡಿದ್ರೆ ನಾನೇನಾಗುತ್ತೆ, ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ, ಇದಕ್ಕೆ ಹೆಚ್ ಪಿ ಎ ಬಿಲ್ಡ್ ಮಾಡ್ತಾಯಿದ್ದೀನಿ. ಓಕೆ, ಇದಕ್ಕೆ ಹೆಚ್ ಪಿ ಎ ಬಿಲ್ಡ್ ಮಾಡ್ತೇನೆ. ಈಗ ಈ ಡಿಪ್ಲಾಯ್ಮೆಂಟ್ಗೆ ಹೆಚ್ ಪಿ ಎ ಮಾಡಿದ್ರೆ ಯಾವ ರೀತಿ ಹೆಚ್ ಪಿ ಎ ಫೈಲ್ ಕಾಣಿಸುತ್ತೆ ಅನ್ನೋದು ಕ್ವಶನ್. ಇವಾಗ ನೋಡಿ, ವೆರಿ ಸಿಂಪಲ್, kubectl ಆಟೋ ಸ್ಕೇಲ್. ಓಕೆ, ಆಟೋ ಸ್ಕೇಲ್, ನಿಮಗೆ ಆಟೋ ಸ್ಕೇಲ್ ಡಿಪ್ಲಾಯ್ಮೆಂಟ್ ನಿಮಗೆ ಇದು ಗೊತ್ತಾಗಲಿ ಅಂದರೆ ಐಫನ್ ಹೆಲ್ಪ್ ಅಂತ ಹಾಕಿ ಹೆಲ್ಪ್ ಹಾಕಿದ್ರೆ ಈ ಥರ ಹೇಳುತ್ತೆ, ಆಟೋ ಸ್ಕೇಲ್ ಡಿಪ್ಲಾಯ್ಮೆಂಟ್ ಮಿನ್ ಮ್ಯಾಕ್ಸ್ ಎಷ್ಟಿದೆ ಆ್ಯಂಡ್ ಮ್ಯಾಕ್ಸ್ ಏನು ಮಾಡಬೇಕು, ಸಿ ಪಿ ಯು ಪರ್ಸೆಂಟೇಜ್ ಎಷ್ಟು ಅಂತ. ಎರಡು ಥರ ಇರುತ್ತೆ, ಒಂದು ಸಿ ಪಿ ಯು ಬೇಸ್ಡ್, ಇನ್ನೊಂದು ಮೆಮೊರಿ ಬೇಸ್ಡ್. ಸೊ ಮೆಮೊರಿ ಬೇಸ್ಡ್ ಯುಟಿಲೈಸೇಷನ್ ನಾವು ಜಾಸ್ತಿ ವಿ ಪಿ ಎಲ್ ನೋಡ್ತೀವಿ, ಸಿ ಪಿ ಯು ಇದೆಲ್ಲ ಕೂಡ ನಾವು ಹೆಚ್ ಪಿ ಎದಲ್ಲಿ ನೋಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಎರಡೂ ಮಿಕ್ಸ್ ಕೂಡ ಮಾಡ್ತೀವಿ ನಾವು. ಆಯಿತಾ, ಈಗ ನಾ ಹೇಳಿದೆ ಆಟೋ ಸ್ಕೇಲ್ ಡಿಪ್ಲಾಯ್ಮೆಂಟ್. ಸೊ ಡಿಪ್ಲಾಯ್ಮೆಂಟ್ನ ನೇಮ್ ಬಂದುಬಿಟ್ಟು Nginx ಹೆಚ್ ಪಿ ಎ ಅಲ್ವಾ. ಸರಿ, ಡಿಪ್ಲಾಯ್ಮೆಂಟ್ ನೇಮ್ ಬರುತ್ತೆ. ಇವಾಗ ಐಫನ್ ಸಿ ಪಿ ಯು, ಟಾರ್ಗೆಟೆಡ್ ಸಿ ಪಿ ಯು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪರ್ಸೆಂಟ್ ಎಷ್ಟು, ಸಿ ಪಿ ಯು ಪರ್ಸೆಂಟ್ ಈಸ್ ಈಕ್ವಲ್ ಟು ನಾನು 50ಕ್ಕೆ ಹಾಕಿದ್ದೀನಿ. ಆಮೇಲೆ ಎಷ್ಟು ಮಿನಿಮಮ್ ಪಾರ್ಟ್ಸು, ನಾನು ಮಿನಿಮಮ್ 3 ಪಾರ್ಟ್ಸ್ ಇಟ್ಕೊಂಡಿದ್ದೀನಿ. ಸಾರಿ, ಸೊ ಮಿನ್ ಈಕ್ವಲ್ ಟು ಐಫನ್ ಇಲ್ಲಿ ಒಂದು ನಿಮಿಷ, ಐಫನ್ ಮಿನ್ ಈಕ್ವಲ್ ಟು 3, ಯಾಕೆಂದರೆ 3 ಪಾಡ್ ನಮ್ಮ ಹತ್ರ ಮಿನಿಮಮ್ ಇದೆ. ಆ್ಯಂಡ್ ನಾನು ಇನ್ನೊಂದು ಏನು ಮಾಡ್ತೀನಿ, ಐಫನ್ ಮ್ಯಾಕ್ಸ್ ಈಕ್ವಲ್ ಟು ನಾನು 10 ಪಾರ್ಟ್ಸ್ ಅಂತ ಹಾಕಿದ್ದೀನಿ. ಸೊ ದಟ್ ಯಾವಾಗ ಸಿ ಪಿ ಯು ಪರ್ಸೆಂಟೇಜ್ 50 ಆಗುತ್ತೋ ಆಟೋಮೆಟಿಕ್ಕಾಗಿ ಪಾರ್ಟ್ಸ್ಗಳು ಸ್ಕೇಲ್ ಅಪ್ ಆಗಬೇಕು ಅನ್ನೋದು. ಈಗ ಐಫನ್ ಡ್ರೈ ರನ್ ಈಸ್ ಈಕ್ವಲ್ ಟು ಕ್ಲೈಂಟ್, ನಾನು ಹೇಳ್ತೀನಿ -o-yaml ಅಂತ. -o-yaml ಅಂತ ಹಾಕಿದ್ರೆ ದಿಸ್ ಈಸ್ ಇಟ್ ಜನರೇಟೆಡ್ ದಿ ಹೆಚ್ ಪಿ ಎ. ಇಲ್ಲಿ API version auto scaling v2 horizontal pod auto scaler metadata. Okay, let me take this to Visual Studio Code. So Visual Studio Code ಗೆ ಹೋಗೋಣ. Okay, let me show you. Okay, so go back. ಆಯಿತಾ, ಇದು ನಮ್ಮ ಪಾಡ್. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ, ಲೆಟ್ಸ್ ಗೋ ಟು ಹೆಚ್ ಪಿ ಎ, ಇದೆಲ್ಲ ಎಲ್ಲಿದೆ,
ಇಲ್ಲಿದೆ ಸರ್ವಿಸ್ ಇದರಲ್ಲಿ ಇದೆಯಲ್ಲ, ಆಲ್ ಎಕ್ಸಾಂಪಲಿಗೆ ಹೋದರೆ ನಾನು ಎಚ್ ಪಿ ಆಲ್ರೆಡಿ ನೋಟ್ಸ್ ಎಲ್ಲ ರೆಡಿ ಇದೆ, ಯು ಕ್ಯಾನ್ ಲೈಕ್ ಇದು ನೋಡ್ಕೋಬೋದು ಆಯಿತಾ. ಸಿ ಡಿ ಎಚ್ ಪಿ ಇಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಇದೇನು ಡಾಕ್ಯುಮೆಂಟ್ ಇತ್ತಲ್ಲ ಅದನ್ನು ನಾನು HPA.YAMLಗೆ ಅಪೆಂಡ್ ಮಾಡ್ತೀನಿ. HPA.YAMLಗೆ ಅಪೆಂಡ್ ಮಾಡಿದ್ರೆ ಇಲ್ಲಿ HPA.YAML ಬಂತು ನೋಡಿ, ಬಂದಿದೆನಾ. ಈಗ ಬಂದಮೇಲೆ ಸ್ಟೇಟಸ್ ಇದನ್ನು ರಿಮೂವ್ ಮಾಡಿ, ಕರೆಂಟ್ ಮೆಟ್ರಿಕ್ಸ್ ಏನು ಬೇಡ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಾನು ನಿಮ್ಗೆ ತೋರಿಸ್ಬೇಕಾಗಿರೋದು ಮೆಟಾ ಡೇಟಾ ಆಯಿತು, ಕೈಂಡು ಆಟೋ ಸ್ಕೇಲಿಂಗ್ ವಿ2 ಇದಾಯಿತು, ಸ್ಪೆಕ್ ಮ್ಯಾಕ್ಸ್ ರಿಪ್ಲಿಕಾಸ್ ಬಂದುಬಿಟ್ಟು ಇಷ್ಟಿದೆ, ಮಿನ್ ರಿಪ್ಲಿಕಾಸ್ ನಾವು ಇದನ್ನು ಎರಡನ್ನೂ ಕೂಡ ಮೋಸ್ಟ್ ಆಫ್ ದ ಟೈಮ್ ಈ ಥರ ಒಂದೇ ಕಡೆ ಇಡ್ತೀವಿ, ಸೊ ದಟ್ ನಿಮಗೆ ಕ್ಲಾರಿಟಿ ಚೆನ್ನಾಗಿರಲಿ ಅಂತ. ಸೊ ಮಿನ್ ರಿಪ್ಲಿಕಾಸ್. ಈಗ ಮೆಟ್ರಿಕ್ಸ್ ಇರುತ್ತೆ, ಮೆಟ್ರಿಕ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಸಿ ಪಿ ಯು, ನಾನಿದು ಸಿ ಪಿ ಯು ಬೇಸ್ಡ್ ಆಟೋ ಸ್ಕೇಲಿಂಗ್ ಆಯಿತಾ. ರಿಸೋರ್ಸ್ ಬಂದು ಸಿ ಪಿ ಯು, ಟಾರ್ಗೆಟು ಆವ್ರೇಜ್ ಯುಟಿಲೈಸೇಷನ್ ಬಂದುಬಿಟ್ಟು 50, ಟೈಪ್ ಬಂದುಬಿಟ್ಟು ಯುಟಿಲೈಸೇಷನ್ ಟೈಪ್ ಇದೆ, ಟೈಪ್ ರಿಸೋರ್ಸ್ ಅಷ್ಟೇ. ಸೊ ಇಲ್ಲಿ ಸ್ಕೇಲ್ ರೆಫ್ ಯಾವುದಕ್ಕೆ ನೀವು ಡಿಪ್ಲಾಯ್ ಮಾಡ್ತಾ ಇರೋದು, ಇಷ್ಟು HPA ಫೈಲ್ ಆಯಿತು. ಇದು ಬಂದುಬಿಟ್ಟು ಯಾವುದಕ್ಕೆ ಟಾರ್ಗೆಟ್ ಮಾಡ್ತಾ ಇರೋದು, ನಾನು ಟಾರ್ಗೆಟ್ ಮಾಡ್ತಾ ಇರೋದು apps/v1 APIಗೆ ಕೈಂಡ್ ಈಸ್ ಈಕ್ವಲ್ ಟು ಡಿಪ್ಲಾಯ್ಮೆಂಟ್ Nginx HPA, ಈ ಡಿಪ್ಲಾಯ್ಮೆಂಟ್ಗೆ ನಾನು ರೆಫರ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ಸೇವ್ ಮಾಡಿ ಈಗ ನಾವೇನು ಮಾಡೋಣ, kubectl apply -f HPA.YAML ಎಂಟರ್. ಇವಾಗ ls ಮಾಡಿದರೆ, ಸಾರಿ ls ಅಲ್ಲ, kubectl get HPA ಅಂತ ಹಾಕಿದ್ರೆ ನೋಡಿ ನನಗೆ ಈ ಥರ ಬಂದಿದೆ. Nginx HPA ಡಿಪ್ಲಾಯ್ಮೆಂಟ್ Nginx, ಇದಕ್ಕೆ ಇದೇ ರೆಫರೆನ್ಸ್ ನನಗೆ. ಟಾರ್ಗೆಟ್ ಈಗ ಸದ್ಯಕ್ಕೆ ಯಾವುದೇ ರೀತಿ ಪರ್ಸೆಂಟೇಜ್ ಇಲ್ಲ, 50% ನಾನು ಕೊಟ್ಟಿರೋ ಲಿಮಿಟು, ಮಿನಿಮಮ್ ಪಾರ್ಟ್ಸ್ 3 ಇದೆ, ಮ್ಯಾಕ್ಸಿಮಮ್ ಪಾರ್ಟ್ ಹತ್ತಿದೆ, ಯಾವುದೇ ಥರ ರಿಪ್ಲಿಕ್ ಆಗಿಲ್ಲ, ಏಜ್ ಆಫ್ ದಿಸ್ ಇಸ್ ದಿಸ್ ಮಚ್ ಅಂತ. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಕಮಾಂಡ್ D ಅಂತ ಹಾಕ್ತೀನಿ. ಓಕೆ, 2 ಪಾರ್ಟ್ಗಳು ಇಟ್ಕೊಂಡಿದ್ದೀನಿ ಆಯಿತಾ. 1 ನಿಮಿಷ, ಇದು ಬೇಡ. ಸೊ ಲೆಟ್ಸೆ ನಾನು 2 ಟರ್ಮಿನಲ್ನ ಓಪನ್ ಮಾಡ್ಕೊಳ್ತೀನಿ. ಒಂದು ಐಟಮ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಟರ್ಮಿನಲ್. ಸೊ ಬ್ಲ್ಯಾಕ್ ಸ್ಕ್ರೀನಲ್ಲಿ ನಾನು ಲೋಡ್ನ ಟೆಸ್ಟ್ ಮಾಡೋಕೆ ಇಟ್ಕೊಳ್ತೀನಿ. ಓಕೆ, ಬ್ಯಾಕ್ 1 ನಿಮಿಷ, ಹೆಂಗೆ ಇಟ್ಕೊಳ್ಳೋಣ, ಇದನ್ನು ಹಿಂಗೆ ಹೋಗಿ ಈ ಥರ ಇಟ್ಕೊಳ್ಳೋಣ. ಸೊ ವಿ ಹ್ಯಾವ್ 2 ಟರ್ಮಿನಲ್ಸ್. ಇಲ್ಲೂ ಕೂಡ ಕೈಂಡ್ ಹಾಕ್ತೀನಿ. ಓಕೆ, ಇಲ್ಲೂ ಕೂಡ ಕೈಂಡ್ ಹಾಕ್ತೀನಿ. ಸೊ ಕೈಂಡ್ ಈಸ್ ಅಪ್ ಟು ಡೇಟೆಡ್. ನಾವು ಇವಾಗ ಇಲ್ಲಿ kubectl ಗೆಟ್ ಪಾರ್ಟ್ಸ್ ಅಂತ ಹಾಕ್ತೀನಿ ಆಯಿತಾ. ಆಲ್ ಪಾರ್ಟ್ಸ್ ಆರ್ ರನ್ನಿಂಗ್ ಫೈನ್. ಗೆಟ್ ಪಾರ್ಟ್ಸ್. ಈಗ 1 ನಿಮಿಷ ಏನು ಮಾಡೋಣ. ಸೊ ಇಲ್ಲಿ KNNSಗೆ ಹೋಗ್ತೀನಿ. ಜಸ್ಟ್ ನಾನು ನಿಮಗೆ ಪಾರ್ಟ್ ಡಿಫ್ರೆನ್ಸಸ್ ತೋರಿಸ್ಬೇಕಷ್ಟೆ. ನೋಡಿ ಈ ಥರ ಇದೆ. ಇವಾಗ ಸದ್ಯಕ್ಕೆ ಏನಿದೆ, 3 ಪಾರ್ಟ್ಸ್ ರನ್ನಿಂಗ್ ಫೈನ್. ಇಲ್ಲಿ ನಾನು ಲೋಡ್ ಜನ್ರೇಟ್ ಮಾಡಬೇಕು. ಹೆಂಗೆ ಲೋಡ್ ಜನ್ರೇಟ್ ಮಾಡೋದು, ಜಸ್ಟ್ ನಾನು ಏನು ಮಾಡ್ತೀನಿ ಅಂದರೆ kubectl ರನ್ ಲೋಡ್ ಜನ್ರೇಟರ್. ಇದು ಜಸ್ಟ್ ಟೆಂಪರರಿ ಅಷ್ಟೇ ಆಯಿತಾ. ರನ್ ಲೋಡ್ ಜನರೇಟರ್ ಆಯಿತಾ. ಐಫನ್ ಇಮೇಜ್ ಇಸ್ ಈಕ್ವಲ್ ಟು ಬಿಸಿ ಬಾಕ್ಸಲ್ಲಿ ರನ್ ಮಾಡ್ತಾ ಇದ್ದೀನಿ. ಓಕೆ, ಬಿಸಿ ಬಾಕ್ಸ್ -IT -rm -ಸ್ಪೇಸ್ ಬಿನ್ ಬ್ಯಾಶ್ ಆಯಿತಾ. ನೋಡಿ, ಆ್ಯಸ್ ಸೂನ್ ಆಸ್ ಐ ರನ್ ದಿಸ್, ಲೋಡ್ ಜನರೇಟರ್ ಸ್ಟಾರ್ಟ್ ಆಯಿತು. ಇದು ಒಳಗಡೆ ಹೋಗಲಿಲ್ವಾ? ಆ್ಯಕ್ಚುಲಿ ಇದು ಒಳಗಡೆ ಹೋಗ್ತಾ ಇಲ್ಲ, ಸಮ್ ಕ್ರ್ಯಾಶ್ ಲೂಪ್ ಬ್ಯಾಕಪ್ ಆಗ್ತಾ ಇದೆ. 1 ಸೆಕೆಂಡ್ ಇರಿ, ಗೋ ಬ್ಯಾಕ್. ವಾಟ್ ಐಲ್ ಡು, ಐಲ್ ಡಿಲೀಟ್ ದಿಸ್ ಲೋಡ್ ಜನರೇಟರ್. ಓಕೆ, 1 ಸೆಕೆಂಡ್, ಲೆಟ್ ಮಿ ಸಿ ನಾನು ಲೋಡ್ ಜನರೇಟರ್ ಹೇಗೆ ಬಿಲ್ಡ್ ಮಾಡೋದು ಅಂತ ಆ್ಯಡ್ ಮಾಡಿದ್ದೀನ ಅಂತ ನೋಡ್ತೀನಿ. ಸೊ HPA ಓಪನ್ ಇನ್ ಪ್ರಿವ್ಯೂ. ಸೊ ಸ್ಕೇಲಿಂಗ್ ಬಿಹೇವಿಯರ್, ಇದೆಲ್ಲ ಸ್ಕೇಲಿಂಗ್ ಬಿಹೇವಿಯರ್ಸು ನಾನು ನಿಮಗೆ ಇನ್ ಡೀಟೇಲ್ ಆಗಿ ಇದೆಲ್ಲ ಆ್ಯಡ್ ಮಾಡಿದ್ದೀನಿ. ಓಕೆ, ಜಸ್ಟ್ ಗೋ ಅಟ್ ದ ಎಂಡ್. ಸೊ ಇದೆಲ್ಲ ಇಂಟರ್ವ್ಯೂ ಕ್ವಶನ್ಸು ಪ್ರತಿಯೊಂದು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಗೆಟ್ ಪಾರ್ಟ್ಸ್ ಇದೆಲ್ಲ ಓಕೆ. ಇಲ್ಲಿ ನೋಡಿ. ಓಕೆ, ಇದು ಲೋಡ್ ಜನರೇಟರ್ ಇದೆಲ್ಲ. ನಾನೇನು ಹೇಳ್ತೀನಿ, ಲೋಡ್ ಜನರೇಟರ್ ಇಮೇಜ್ ಬಾಕ್ಸ್ SH. ಓಕೆ, ಸೊ ಈ ಕಮಾಂಡ್ನ ಡೈರೆಕ್ಟಾಗಿ ನಾನು ಪೇಸ್ಟ್ ಮಾಡ್ತೀನಿ. ಓಕೆ, ಕಾಪಿ ದಿಸ್ ಗೈ. ಓಕೆ, ಕಾಪಿ ದಿಸ್ ಗೈ. ಇಲ್ಲಿಗೆ ಹೋಗೋಣ, ಪೇಸ್ಟ್ ಇಟ್ ಆಯಿತಾ. ನೋಡೋಣ ಹೀಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಆ ಕಮಾಂಡ್ ನೋಡಿ, ಕಂಟೈನರ್ ಕ್ರಿಯೇಷನ್ ಆಯಿತು.
ಲೆಟ್ ಮೀ ಸಿ ಇದು ಕಂಟೈನರ್ ಕ್ರಿಯೇಟ್ ಆಗುತ್ತಂತ. ಓಕೆ, ಬ್ಯಾಡ್ ಅಡ್ರೆಸ್. ಓಕೆ, ಇದು ವರ್ಕ್ ಆಗ್ತಾ ಇಲ್ಲ, ಒಂದೇ ನಿಮಿಷ. ಓಕೆ, ಲೆಟ್ ಮಿ ಡಿಲೀಟ್ ದಿಸ್. ಐ ಜಸ್ಟ್ ವಾಂಟೆಡ್ ಟು ಶೋ ಯು ದಿ ಡೆಮೋ ಆಯಿತಾ, ಅಷ್ಟೇ. ಸೊ ಇಲ್ಲೇ ಕೇಳ್ತೀನಿ. ಸೊ ಓಕೆ, I wanted to increase the load on pod to test HPA. I have already configured HPA and everything. Okay, HPA deployment and service. Okay, need manual load generator. ಓಕೆ, ಸಮಥಿಂಗ್ ಲೈಕ್ ದಿಸ್ ಕೇಳ್ತಾ ಇದ್ದೀನಿ. ನನಗೆ ಆ ಕಮಾಂಡ್ ಬೇಕು, ಬಿಕಾಸ್ ವಿ ನೆವರ್ ಯೂಸ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಆಫನ್. ಸೊ ಹಾಗಾಗಿ ಈ ಸೇಮ್ ಕಮಾಂಡೆ ರಿಪ್ಲೇಸ್ ದ ಸರ್ವಿಸ್ ನೇಮ್. ಓಕೆ, ವಾಟ್ ಈಸ್ ದ ಸರ್ವಿಸ್ ನೇಮ್ ಇಲ್ಲಿ? ಓಕೆ, ಇಲ್ಲಿದೆ ನೋಡಿ ಸರ್ವಿಸ್ ನೇಮ್. ಅದಕ್ಕೆ ಐ ಥಿಂಕ್ ನಾವು ಆಗಲೇ ತಪ್ಪು ಮಾಡಿದ್ದೇನೆ ಅನಿಸುತ್ತೆ. ಗೋ ಬ್ಯಾಕ್. ಓಕೆ, ಪೇಸ್ಟ್ ಇಟ್. ಈಗ ನಮ್ಮ ಸರ್ವಿಸ್ ನೇಮ್ ಏನು? ಸೊ ಗೋ ಬ್ಯಾಕ್ ಇಲ್ಲಿ. ಸೊ ಇಲ್ಲಿಗೆ ಹೋಗ್ಬಿಟ್ಟು ಸರ್ವಿಸ್ ಅಂತ ಕೊಟ್ಟರೆ, ಸೊ Nginx HPA ಇಸ್ ಮೈ ಸರ್ವಿಸ್ ನೇಮ್. ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಇಲ್ಲಿ ರೀಸ್ಟಾರ್ಟ್ ನೇವ ಡನ್. ಓಕೆ, ಕ್ರಿಯೇಟೆಡ್. ಸೊ ಕ್ರಿಯೇಟೆಡ್ ಆಯಿತಾ? ಪಾಡ್ಸಿಗೆ ಹೋಗೋಣ. ಪಾಡ್ಸಿಗೆ ಹೋದರೆ ಪಾಡ್ಸ್ ರನ್ ಆಗ್ತಾ ಇದೆ. ಗೋ ಫಾರ್ HPA. HPAದಲ್ಲಿ ಈ ಥರ ಇದೆ. ಮಿನ್ ಪಾಡ್ಸ್ 3% ಇದೆ. ಓಕೆ, 1 ಸೆಕೆಂಡ್, ಲೆಟ್ಸ್ ಕ್ವಿಟ್ ಇಟ್. ಒಂದೇ 1 ಸೆಕೆಂಡ್ ಇರಿ. kubectl ಟಾಪ್ ಪಾಡ್ಸ್ -w ಅಂತ ಕೊಡೋಣ. ಒಂದು ನಿಮಿಷ. -w ಇಲ್ವಾ ಇದರಲ್ಲಿ? ಇದೆ. ಸೊ ಆದರೆ ನಾನೇನು ಮಾಡ್ತೀನಿ, ಐ ಆಮ್ ಜಸ್ಟ್ ಡೂಯಿಂಗ್ ಅ ವಾಚ್ ಅಷ್ಟೆ. ಓಕೆ, 1 ಸೆಕೆಂಡ್ ಇರಿ. ಇಲ್ಲೇ ಇತ್ತಲ್ಲ ಕಮಾಂಡು. ಸೊ ಗೆಟ್ HPA -w. ನಾವು -w ನಲ್ಲಿ ಹಾಕಿದ್ದು. ಓಕೆ, ನೋಡಿ 35% ಲೋಡ್ ಇನ್ಕ್ರೀಸ್ ಆಗಿದೆ. ಓಕೆ, ಲೆಟ್ಸ್ ಸಿ. ಸೊ ಇಲ್ಲಿ ಲೋಡ್ ಏನೋ ಜನ್ರೇಟ್ ಆಗ್ತಾ ಇದೆ. ಸೊ ಲೋಡ್ ಯು ಡೋಂಟ್ ನೀಡ್ ಟು ವರಿ, ಇದು ಜಸ್ಟ್ ಈ ಕಮಾಂಡ್ನ ರನ್ ಮಾಡಿದ್ರೆ. ಸೊ ಇಲ್ಲಿ 35% ಆಗಿದೆ. ಫೈನ್. ವಿ ಹ್ಯಾವ್ ಟು ವೆಯ್ಟ್ ಲೈಕ್ ಇದು ಮಾಡಲಿಕ್ಕೆ. ಸೊ ನಾವು ಮಿನ್ ಕಡಿಮೆ ಇಟ್ಕೊಂಡಿದ್ದು ಚೆನ್ನಾಗಿತ್ತು. ಓಕೆ, ಮೆಥಡ್ 4 HPA ಡೆಮೋ. ಇಲ್ಲಾಂದರೆ ಡೈರೆಕ್ಟಾಗಿ ಹೋಗಿ ಅದರೊಳಗಡೆ ಕೂಡ ನಾವು ವೈಲ್ ಟ್ರೂ ರನ್ ಇದನ್ನು ಕೂಡ ಮಾಡ್ಬೋದಿತ್ತು. ಆಯಿತಾ? ಇಟ್ಸ್ ಓಕೆ. ಓಕೆ, ನೋಡೋಣ ಬಿಡಿ. ಕರೆಕ್ಟಾಗಿ ಇದೆ ನೋಡಿ, 36% ಆಯಿತು. ಇಲ್ಲಿ ನನಗೆ ಯಾವುದೇ ಆದಂತಹ ಪಾಡ್ಗಳು ಇನ್ಕ್ರೀಸ್ ಆಗಿಲ್ಲ. ಆಯಿತಾ? ಇಲ್ಲಿ ನಾನು KNNSನ ತೋರಿಸ್ತೀನಿ ನಿಮಗೆ. ಇಲ್ಲಿ ಪಾಡ್ಸ್ಗಳನ್ನ ತೋರಿಸ್ತೀನಿ ನಿಮಗೆ. ಸೊ ಪಾಡ್ಸ್ ಸಿಗೋದ್ರೆ ನೋಡಿ, ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಸೊ ಪಾಡ್ಸಿಗೆ ಹೋಗೋಣ. ಪಾಡ್ಸಲ್ಲೂ ಕೂಡ ಒಂದು ಲೋಡ್ ಜನ್ರೇಟರ್ ಇದೆ, ಇನ್ನು 3 Nginx ಪಾಡ್ ಇದೆ. ಸೊ ಈಗ ನನಗೆ ಆಟೋಮೆಟಿಕ್ಕಾಗಿ ಈ ಪಾಡ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಆ್ಯಸ್ ಸೂನ್ ಆಸ್ ಇಟ್ ಕ್ರಾಸಸ್ 50%, ದೆನ್ ಇಟ್ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ದಿ ಪಾಡ್. ದಟ್ ಈಸ್ ದ ಹೋಲ್ ಸಿನಾರಿಯೋ. ಆಯಿತಾ? ಸೊ ವಾಚ್ ಇಟ್. ನಾನು ಮೀನ್ ವೇಲ್ ಪಾಸ್ ಇಟ್. 50% ಆಗಿದ ತಕ್ಷಣ ಐಲ್ ಗೋ ಅಂಡ್ ಆ್ಯಡ್ ಎಕ್ಸ್ಟ್ರಾ ರಿಸೋರ್ಸಸ್ನ ಎಕ್ಸ್ಟ್ರಾ ಲೋಡ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದನ್ನು. ವಾಟ್ ಯು ಕ್ಯಾನ್ ಡೂ ಒನ್ ಮೋರ್. ಓಕೆ, ಲೋಡ್ ಜನರೇಟರ್. ಓಕೆ, ನಾನು 3-4 ಲೋಡ್ ಜನ್ರೇಟರ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಲೆಟ್ಸ್ ಸಿ ಈಗ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, 39%.
ನಾನು ಇನ್ನೂ ಕಡಿಮೆ ಪಾಡ್ ಅಟ್ಲೀಸ್ಟ್ 1 ಪಾಡ್ ಕೊಟ್ಟಿದ್ದಿದ್ರೆ ನಿಮಗೆ ಬೇಗ ತೋರಿಸ್ಬೋದಾಗಿತ್ತಲ್ವಾ. ಲೆಟ್ ಇಟ್ ಬಿ, ಹೇಗೋ ಕೊಟ್ಬಿಟ್ಟಿದ್ದೀವಲ್ಲ, ಇನ್ನು 10% ಬೇಕು. ಲೆಟ್ಸ್ ಸಿ, ಈಗ ಇದಾಗುತ್ತೆ ನೋಡಿ. ಆಲ್ ಆಫ್ ಎ ಸಡನ್ 82% ಆಯಿತು. ಆಯಿತಾ, ಈಗ ನನಗೇನು ನನ್ನ ಪಾರ್ಟ್ಸ್, ಓಕೆ ನೋಡಿ, ಆಟೋಮೆಟಿಕಲಿ ಪಾರ್ಟ್ಸ್ ಅನ್ನೋದು ಜನ್ರೇಟ್ ಆಗೋಕ್ಕೆ ಶುರುವಾಯಿತು. ನಮ್ಮ ಎಂಜಿನಿಕ್ ಸ್ಪಾಟ್ಸ್ ಎಷ್ಟಿರೋದು? ಓಕೆ, ನಾನು ಇನ್ನೊಂದು ಟ್ರಿಕ್ ತೋರಿಸ್ತೀನಿ. ಗೋ ಟು ಡಿಪ್ಲಾಯ್. ಈ ಡಿಪ್ಲಾಯ್ಮೆಂಟಲ್ಲಿ ಗೋ ಟು ಎಂಜಿನಿಕ್ಸ್. ಈಗ ಸದ್ಯಕ್ಕೆ ನನ್ನ ಹತ್ರ 5 ಪಾರ್ಟ್ಸ್ ಇದೆ, ರೈಟ್. ನನಗೀಗ ಬೇಸ್ಡ್ ಆನ್ ಲೋಡ್ 90% ಆಯಿತು, 6 ಪಾರ್ಟ್ಸ್ ಇನ್ಕ್ರೀಸ್ ಆಗಬೇಕು. ವಿಲ್ ವೇಟ್ ಹಿಯರ್, ವಿಲ್ ಗೆಟ್ ಟು ನೋ ಹೇಗೆ ಜನ್ರೇಟ್ ಆಗುತ್ತೆ ಅಂತ. 91%, ಈಗ ಮತ್ತೆ 59%, ಇಟ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ಪ್ರಾಪರ್ಲಿ. ಆಯಿತಾ, ಈಗ ಲೆಟ್ಸ್ ಸಿ ಹೇಗೆ ವರ್ಕ್ ಆಗುತ್ತೆ ಅಂತ. ಆಯಿತಾ, ನಾರ್ಮಲಾಗಿ ಈ ಥರ ಲೋಡ್ ಬಂದಾಗ ಹೆಂಗೆ ವರ್ಕ್ ಆಗುತ್ತೆ. ಓಕೆ, ಸೊ ನೋಡಿ, ಈಗ 5 ಪಾರ್ಟ್ಸ್, 3ಇಂದ 5 ಪಾರ್ಟ್ಸಿಗೆ ಮೂವ್ ಆಯಿತು. ಸೊ ದಟ್ ಈಸ್ ಹೌ ಯೂಶಲಿ ಪಾರ್ಟ್ಸ್ ಅನ್ನೋದು ಬಂತು. ನೋಡಿ, ಇಲ್ಲಿ ಇನ್ನೊಂದು ಪಾರ್ಟ್ ರಿಪ್ಲಿಕಾ ಸ್ಟಾರ್ಟ್ ಆಯಿತು. ನಾವು ಟೋಟಲ್ 6 ಪಾರ್ಟ್ಸ್ ಇದೆ. ಸೊ ಹೀಗೆ. ಸೊ ಇಫ್ ಯು ಡೋಂಟ್ ವಾಂಟ್ ದಿಸ್, ದೆನ್ ವಿಲ್ ಕಿಲ್ ದಿ HP. ಆಯಿತಾ, ಸೊ ಗೋ ಬ್ಯಾಕ್. ಇಲ್ಲಿ ಪಾರ್ಟ್ಸ್ಗೆ ಹೋಗ್ತೀನಿ ನಾನು, ಆ್ಯಂಡ್ ಐ ವಿಲ್ ಕಿಲ್ ಆಲ್ ದೋಸ್ ಪಾರ್ಟ್ಸ್. ನೋಡಿ, ಇಲ್ಲಿ ಟ್ರಾಫಿಕ್ ನೋಡಿ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ CPU ಪರ್ಸೆಂಟೈಲು, ಮೆಮೊರಿ ಪರ್ಸೆಂಟೈಲ್ ಎಲ್ಲ ನೋಡ್ತಾ ಇದೆ. ಬೇಸ್ಡ್ ಆನ್ ದಟ್ ಇದು ಪಾರ್ಟ್ಸ್ಗಳನ್ನ ಇನ್ಕ್ರೀಸ್ ಮಾಡುತ್ತೆ, ಅಂದರೆ HP ಅನ್ನೋದು ಪಾರ್ಟ್ಸ್ಗಳನ್ನ ಇನ್ಕ್ರೀಸ್ ಮಾಡುತ್ತೆ. ಈಗ ಸದ್ಯಕ್ಕೆ 51% ಆಯಿತು. ಹಾಗೆಯೇ ಲೋ ಡಿಸ್ಟ್ರಿಬ್ಯೂಷನ್ ಅನ್ನೋದು ಆಗ್ತಿರತ್ತೆ. ಸೊ ನಾನು ಮಿನಿಮಮ್ ಪಾರ್ಟ್ಸಲ್ಲಿ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಓಕೆ. ಈಗ ಲೋ ಡಿಸ್ಟ್ರಿಬ್ಯೂಟರ್ ನಾನು ಇವೆಲ್ಲ ಕೂಡ ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ಇಟ್ ಶುಡ್ ಗೋ ನಾರ್ಮಲ್. ಸೊ ಇದು ಇಮಿಡಿಯೇಟ್ ಆಗಲ್ಲ, ಇದಕ್ಕೆ ಸ್ಟೆಬಿಲೈಸೇಷನ್ ವಿಂಡೋ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಸ್ಟೆಬಿಲೈಸೇಷನ್ ವಿಂಡೋ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಸ್ಲೋಲಿ ಇದು ಟರ್ಮಿನೇಟ್ ಆಗೋಕ್ಕೆ ಶುರುವಾಗುತ್ತೆ. ಆಯಿತಾ, ಸೊ ಇಷ್ಟು ಈ ಒಂದು ಸೆಷನ್ಗೆ. ಆಯಿತಾ, ನಾನು ನೆಕ್ಸ್ಟ್ ಸೆಷನಲ್ಲಿ VPA ಮಾಡುವಾಗ ಈ ಸ್ಟೆಬಿಲೈಸೇಷನ್ ವಿಂಡೋ ಎಲ್ಲನೂ ಕೂಡ ಹೇಳ್ತೀನಿ. ಬಟ್ ಫಾರ್ ನೌ ಯು ಕ್ಯಾನ್ ಫೋಕಸ್ ದಿಸ್ ಮಚ್, ರೈಟ್. ಸೊ ಇಷ್ಟು ಈ ಒಂದು ಸೆಷನ್. ಇದರಲ್ಲಿ ನಾನು ಐ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ HPA, ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಡಿಪ್ಲಾಯ್ ಮಾಡೋದು, ಆ್ಯಂಡ್ ಆಲ್ಸೋ ಯಾವ ರೀತಿ ಲೋಡ್ ಜನ್ರೇಟ್ ಮಾಡೋದು ಅನ್ನೋದು ಕೂಡ. ಸೊ ನೆಕ್ಸ್ಟ್ ಸೆಷನಲ್ಲಿ ವಿಲ್ ಗೋ ಫಾರ್ VPA ಅಂದರೆ ಏನು, VPA ಹೇಗೆ ವರ್ಕ್ ಆಗುತ್ತೆ, VPA ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ, ರೈಟ್. ಓಕೆ, ಸೊ ಇಷ್ಟು. ಸೊ ನಿಮ್ಗೇನಾದರೂ ಕಮೆಂಟ್ಸ್ ಅಥವಾ ಫೀಡ್ಬ್ಯಾಕ್ಸ್ ಇದ್ದರೂ ಕೂಡ ದಯವಿಟ್ಟು ನನಗೆ ತಿಳಿಸಿ. ಅಟ್ಲೀಸ್ಟ್ ನಿಮಗೆ ಕಮೆಂಟ್ ಮಾಡಿ, ಇಲ್ಲ DM ಮಾಡಿ. ಆ್ಯಂಡ್ ನಿಮ್ಗೇನಾದರೂ ರಿವ್ಯೂ ಮಾಡಬೇಕಾ, ನಿಮ್ಮ ರೆಸ್ಯೂಮ್ಸನ್ನು ಏನಾದರೂ ಇದ್ದರೂ ಕೂಡ ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಮಿ. ಓಕೆ, ಇಷ್ಟು. ಥ್ಯಾಂಕ್ ಯು ಸೋ ಮಚ್.